ಚಾಕ್ಲೇಟ್ ನಿಮ್ಮ ಹೊಟ್ಟೆ ಸೇರಲಿ, ಅದರ ಖಾಲಿ ರ್ಯಾಪರ್ ನಿಮ್ಮ ಜೇಬು ಸೇರಲಿ ಎಂಬ ಜನನಿ ಶಾರದಾ ದೇವಿ ರಾಮಕೃಷ್ಣನ್ ಜಗದ್ಗುರು ಪಾದಪದ್ಮೇತಯೋ ಶತ್ವ ಪ್ರಣಮಾಮಿ ಗುರು ರತ್ನಾಕರ ಗೌತಮದಾಂ ಹಿಮಾಲಯ ಕಿರೀಟಿನಿ ಬ್ರಹ್ಮ ರಾಜರ್ಷಿ ರತ್ನಾಟ್ಯ ವಂದೇ ಭಾರತ ಮಾತು. ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಆದರಣೀಯ ಸ್ವಾಮೀಜಿಗಳಿಗೂ ಹಿರಿಯರಿಗೆ ನಮಸ್ಕಾರ. ಮುಂಭಾಗದಲ್ಲಿರುವಂತಹ ಎಲ್ಲ ಮಾತಾಜಿಯವರಿಗೂ ಶ್ರದ್ಧಾಪೂರ್ವಕ ನಮಸ್ಕಾರ. ನನ್ನ ನೆಚ್ಚಿನ ವಿದ್ಯಾರ್ಥಿ ಮಿತ್ರರು, ಗೊತ್ತು ನನಗೆ ಒಂದು ಕಾಲ ಆದ್ಮೇಲೆ ಇನ್ನು ಮಾತನಾಡಬಾರದು, ಆದ್ರೆ ಮಾತನಾಡಬೇಕು ಅಂತ ಮಾತಾಜಿ ಕರೆಸ್ಕೊಟ್ಟಿದ್ದಾರೆ. ಆಯ್ತಾ? ಕೆಲವೊಂದ್ಸಲ ಜೀವನದಲ್ಲಿ ಮಾಡಿದ ಕರ್ಮ ಅಂತ ಇರುತ್ತೆ, ಕರ್ಮವನ್ನು ಸವಿಸ್ಕೋಬೇಕು, ಬೇರೆ ದಾರಿ ಇಲ್ಲ. ಹೌದು ತಾನೆ? ಹೀಗಾಗಿ ಕರ್ಮ ಯಾವತ್ತೂ ಮಾಡಿದ್ದೀರಾ ನೀವು, ಹೊಟ್ಟೆ ಹಸುವಿದ್ದಾಗಲೂ ಚಕ್ರವರ್ತಿಯ ಮಾತನ್ನು ಕೇಳಬೇಕು ಅಂತ ಭಗವಂತ ಹಣೆಯಲ್ಲಿ ಬರೆದಿಟ್ಟಿರೋದ್ರಿಂದ ಅನಿವಾರ್ಯ. ಬಟ್ ನಾನು ಭಗವಂತನ ಜೊತೆ ಒಂದು ಸಣ್ಣ ಒಪ್ಪಂದ ಏನ್ ಮಾಡ್ಕೋಬಹುದು ಅಂದ್ರೆ, ಚಾಕ್ಲೇಟ್ ಟೀ ಕೊಡ್ಬೇಡ್ರಮ್ಮ, ಪರವಾಗಿಲ್ಲ, ಏನು ತಲೆ ಕೆಡಿಸ್ಕೋಬೇಕು, ನೋಡಿ ಬರೀ ಯಾರು ಸತ್ತೋಗೋದಿಲ್ಲ. 15 ನಿಮಿಷ ಊಟ ಲೇಟ್ ಆದ್ರೆ ಸಾಯ್ತಾರೇನಪ್ಪ? ನನಗೆ ಊಟ 15 ನಿಮಿಷ ಲೇಟ್ ಆಯ್ತು ಅಂತ ಸತ್ತೋದವರು ನೋಡಿದ್ದೀರಾ? ಇಲ್ಲ. ಬಟ್ ನಾನು ನಿಮ್ ಬಗ್ಗೆ ಒಂದು ಸಣ್ಣ ಅನುಕಂಪವನ್ನ ಮನಸ್ಸಿನಲ್ಲಿ ಇಟ್ಕೊಂಡು ನಾನು ಇದನ್ನ ಎಷ್ಟು ಕ್ವಿಕ್ ಆಗಿ ವೈಂಡ್ ಆಫ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಕ್ವಿಕ್ ಆಗಿ ಮಾಡ್ತೀನಿ. ಫೈನ್. ಆಸ್ ಆನ್ ನಾವು ಈಗಿದ್ದು ಪ್ರಶ್ನೋತ್ತರಕ್ಕೆ ನಾವು ಹೋಗ್ಬೇಕಿತ್ತು. ಇನ್ನು 15 ನಿಮಿಷಗಳ ಕಾಲ ಪ್ರಶ್ನೋತ್ತರ ಅಂತಿತ್ತು ಈಗಿನ ರೂಲ್ ಪ್ರಕಾರ. ಆದ್ರೆ ನನಗೆ ಈಗ ಮಾತು ಬಂದಿದೆ, ಈ ಪ್ರಶ್ನೋತ್ತರನೂ ಅಂತೆಲ್ಲ ಸೇರ್ಕೊಂಡ್ರೆ ಬಹಳ ಕಷ್ಟ ಆಗುತ್ತೆ ಅಂತ ನಾನು ದೇವರಿಗೆ ಹೇಳಿದ್ದೀನಿ. ನಾನು ಯಾಕೆ ಬಂದ ತಕ್ಷಣ ನಮಸ್ಕಾರ ಮಾಡಿದೆ ಅಂತಂದ್ರೆ, ಇವರ ಕರ್ಮವನ್ನ ಮಾತಾಜಿ 3/4 ಗಂಟೆಯಲ್ಲಿ ಸವಿಸಬೇಕು ಅಂತ ಹೇಳಿದ್ದಾರೆ. ನಾನು 20 ನಿಮಿಷದಲ್ಲಿ ಸವಿಸುವಂತೆ ಅವಕಾಶ ಮಾಡಿಕೊಡು ಅಂತ. ಅಗ್ರೀಡ್? ಓಕೆನಾ? ಫೈನ್, ವಂಡರ್ಫುಲ್. ಬೆಳಗಿಂದ ಅದ್ಭುತವಾದ ಮಾತುಗಳನ್ನ ಕೇಳ್ಕೊಂಡು ಬಂದಿದ್ದೀರಿ. ಒಬ್ಬರಾದ್ಮೇಲೆ ಒಬ್ಬರು ಮಾತಾಡ್ತಿದ್ದಾರೆ. ನಾವು ಕೂಡ ಕರೋನಾ ಆದ್ಮೇಲೆ ಹೆಂಗಾಗಿದ್ದೀವಿ ಅಂತಂದ್ರೆ, ನಮ್ ಥ್ರೆಶೋಲ್ಡ್ ಲೆವೆಲ್ ಕಡಿಮೆ ಆಗ್ತಾ ಬಂದಿದೆ. ಮೊದಲು 1 ಗಂಟೆ ಕ್ಲಾಸ್ ಕೂತ್ಕೋಬಹುದಾಗಿತ್ತು. ಕರೋನಾಗಿಂತ ಮುಂಚೆ 40 ಮಿನಿಟ್ಸ್ ಬಂದಿತ್ತು. ಕರೋನಾ ಬರೋ ವೇಳೆಗೆ 30 ನಿಮಿಷ ಇಳಿದಿದ್ವಿ. ಈ ಕರೋನಾ ಬಂದ್ಮೇಲೆ 20 ನಿಮಿಷ ಕೂತ್ಕೋಬೇಕು ಅಂದ್ರೆ ಅಯ್ಯಪ್ಪ 20 ನಿಮಿಷ ಅಂತ ಅನ್ಸುತ್ತೆ. ಇಸ್ ಇಟ್ ನಾಟ್? ರೈಟ್? ಫೈನ್, ವೆರಿ ಗುಡ್. ಅದಕ್ಕೆ ಮುಂದಿನ ದಿನಗಳಲ್ಲಿ ಪೀರಿಯಡ್ 20 ಮಿನಿಟ್ಸ್ ಇಳಿಸಿದ್ರೆ ತಲೆ ಕೆಡಿಸ್ಕೋಬೇಡಿ ಯಾರು, ಹಂಗೆ ಆಗತ್ತೆ. ಆದ್ರೆ ಪೀರಿಯಡ್ 20 ಮಿನಿಟ್ ಇದ್ರೆ ನಮ್ ಕೆಪಾಸಿಟಿ 10 ಮಿನಿಟ್ ಗಿಂತ ಕಡಿಮೆ ಆಗಿರುತ್ತೆ. ಇತ್ತೀಚೆಗೆ ಹೆಂಗಾಗಿದೆ ಅಂತಂದ್ರೆ, ದೀರ್ಘಕಾಲದಲ್ಲಿ ಯಾರು ಕೇಳಕ್ ರೆಡಿ ಇಲ್ಲ. ಯೂಟ್ಯೂಬ್ 1 hour ಸ್ಪೀಚ್, ಅದಕ್ಕೆ 10,000 ವ್ಯೂಸ್. 10,000 ವ್ಯೂಸ್ ಆಯ್ತಾ? ಫೇಸ್ಬುಕ್ ಅಲ್ಲಿ 10 ಮಿನಿಟ್ ಸ್ಪೀಚ್, ಅದಕ್ಕೆ 50,000 ವ್ಯೂಸ್. ರೀಲ್ಸ್ ಅಲ್ಲಿ 1 ಮಿನಿಟ್ 1 ಬಿಲಿಯನ್. ಇವತ್ತಿನ ತರುಣರ ಸಾಮರ್ಥ್ಯ ಗಟ್ಟಿ ಆಗ್ತಿಲ್ಲ, ಕಡಿಮೆ ಆಗ್ತದೆ. ಸುದೀರ್ಘವಾದನ್ನ ಆಳಕ್ಕೆ ಹೋಗಿ ತಿಳ್ಕೊಳ್ಬಹುದಾದನ್ನ ಯಾವುದು ತಿಳ್ಕೊಳ್ಳೋ ಕೆಪಾಸಿಟಿ ಇಲ್ಲ. ಮೇಲಕ್ಕೆ ಏನ್ ತಿಳ್ಕೊಳ್ತೀವೋ ಸಾಕು ಅಂತ ಏನಾದ್ರೂ ಹೇಳಿದ್ರೆ, ಇಫ್ ಐ ಸೇ ವಿವೇಕಾನಂದ, ನಿನ್ ವಿವೇಕಾನಂದರ ಬಗ್ಗೆ ಏನ್ ಗೊತ್ತು? ಹುಡುಗ ಕೂತ್ಕೊಂಡು ಮೊದಲಾಗಿದ್ರೆ, ಸ್ವಾಮೀಜಿ ಕಾಲೇಜ್ ಹೋಗ್ಬೇಕಾದ್ರೆ ಹೆಂಗಿತ್ತು ಗೊತ್ತಾ? ನಾನು ಹೋಗ್ಬೇಕಾದ್ರೂ ಹಂಗಿತ್ತು. ನಾನು ಹಂಗಂತ ಹೇಳಿದ್ರೆ ವಯಸ್ಸಾದವನು ತಿಳ್ಕೊಳ್ತೀರಾ ಅಂತ ನಾನು ಹೇಳಲ್ಲ. ನಾನು ಸ್ವಾಮೀಜಿ ಅದಕ್ಕೆ ತೋರಿಸ್ತೀನಿ. ಸ್ವಾಮೀಜಿ ಎಲ್ಲ ಕಾಲೇಜ್ ಹೋಗುವಾಗ ಹೇಗಿತ್ತು ಅಂದ್ರೆ, ವಿವೇಕಾನಂದರ ಬಗ್ಗೆ ನಿಮ್ಗೆ ಗೊತ್ತಾ ಅಂತ ಕೇಳಿದ್ರೆ ಸ್ವಾಮೀಜಿ ಕಣ್ಮುಚ್ಕೊಂಡು 1 ನಿಮಿಷ ಕೂತ್ಕೊಳ್ಳೋರು. ಹಾಗೆ ಯುವಕರೆಲ್ಲ ಹಂಗೆ ಕಣ್ಮುಚ್ಕೊಂಡು 1 ನಿಮಿಷ ಕೂತ್ಕೊಂಡು ಯಾರ್ಯಾರು ಹೇಳಿದ್ದಾರೆ ಸ್ವಾಮೀಜಿ ಬಗ್ಗೆ ಅಂತ ಒಂದ್ ಸ್ವಲ್ಪ ಯೋಚನೆ ಮಾಡಿ ತಮ್ಮ ಮನಸ್ಸೊಳಗಿಂದ ಹೊರಗೆ ತೆಗೆಯೋರು. ಸ್ವಾಮೀಜಿ ಹೀಗೆ, ಸ್ವಾಮೀಜಿ ವಿವೇಕಾನಂದ್ರ ಹಾಗೆ, ಇಷ್ಟು ಗೊತ್ತು ನಮ್ಗೆ ಅಂತ. ಈಗ ನಾವು ಹೆಂಗಾಗಿದ್ದೀವಿ ಗೊತ್ತಾ? ವಿವೇಕಾನಂದರ ಬಗ್ಗೆ ಗೊತ್ತಾ? ಎಸ್, 1 ಮಿನಿಟ್ ಸರ್. ಒಂದು ಗೂಗಲ್ ಸರ್ಚ್ ಮಾಡಿ ವಿಕಿಪೀಡಿಯಾದಲ್ಲಿ ಏನೇನ್ ಪಾಯಿಂಟ್ ಸಿಗುತ್ತೋ ರಪ್ಪ ಅಂತ ಹೇಳೋದು ಅಂತ. ಅದು ನನ್ನ ತಲೆಯಲ್ಲಿರ್ಬೇಕು ಅಂತಿಲ್ಲ. ಐಸೆ ನನ್ನ ಮೊಬೈಲ್ ಅಲ್ಲಿ ಇದೆ, ಮತ್ತೆ ಯಾಕೆ ನನ್ನ ತಲೆಯಲ್ಲಿ ಇಟ್ಕೋಬೇಕು ಅಂತ. ನನ್ನ ತಲೆಯ ಕೆಪಾಸಿಟಿ ಡೌನ್ ಆಗ್ತಾನೆ ಇದೆ, ತಲೆ ಸೈಜು ಡೌನ್ ಆಗ್ತಿದೆ. ಮೆದುಳಿಗೆ ಕೆಲಸ ಇಲ್ಲ ಅಂದ್ರೆ ದೊಡ್ಡದಾಗಿದ್ದು ಏನ್ ಮಾಡಬೇಕು? ಅದು ಚಿಕ್ಕದಾಗಿದ್ರೆ ಸಾಕು ಅಂತ. ಮೆದುಳು ಹೋಗ್ತಾ ಚಿಕ್ಕದಾಗ್ತಿದೆ. ಕ್ರಿಯೇಟಿವ್ ಐಡಿಯಾಸ್ ಡೌನ್ ಆಗ್ತಿದೆ. ಕ್ರಿಯೇಟಿವ್ ಐಡಿಯಾಗಳು ಎಲ್ಲಿಗೆ ಬರ್ತಿವೆ ಅಂತಂದ್ರೆ, ಕಾರ್ಟೂನ್ ನೋಡುವ ಮಕ್ಕಳುಗಳ ಸೃಷ್ಟಿವರೆಗೂ ಬರ್ತಿದೆ ಬಿಟ್ರೆ ಅದರ ಆಚೆಗೆ ಹೊಸ ಕ್ರಿಯೇಟಿವ್ ಐಡಿಯಾ ನಮ್ಮಲ್ಲಿ ಯಾರಲ್ಲೂ ಇಲ್ವೇ ಇಲ್ಲ. ಹಿಂಗಾಗಿ ಈಗ ವಾಪಸ್ ವಿವೇಕಾನಂದರು ಬಂದ್ರೆ, ಅಕಸ್ಮಾತ್ ವಿವೇಕಾನಂದ್ರ ಏನಾದ್ರು ಆ ಫೋಟೋದಿಂದ ಜೀವಂತವಾಗಿ ಆಚೆ ಬಂದ್ರೆ, he will not stand here. He will say, ಇದು ನನ್ನ ಭಾರತ ಅಲ್ಲ, ನಾನು ವಾಪಸ್ ಹೋಗ್ತೀನಿ. ಯಾಕೆ ಗೊತ್ತಾ? ಸ್ವಾಮಿ ವಿವೇಕಾನಂದರು ಕೇಳಿದ್ರು, ಬೆಳಗ್ಗೆಯಿಂದಲೂ ಬಹಳ ಜನ ಹೇಳಿದಿರ್ಬೋದು ನಿಮ್ಗೆ, ಅವ್ರು ಕೇಳಿದ್ರು 100 ಜನ ಯುವಕರನ್ನ ಕೊಡಿ.
ನಾನು ದೇಶವನ್ನ ಬದಲಾಯಿಸಬಲ್ಲೆ, ಏನ್ ಬೇಕಿದ್ರು ಮಾಡಬಲ್ಲೆ ಅಂತ. ಫ್ರೀಡಮ್ ಬೇಕಾ? 100 ಜನ ಯುವಕರನ್ನು ಕೊಡಿ. ನಿಮ್ಗೆ ದೇಶ ಬದಲಾಗಬೇಕಾ? 100 ಜನ ಯುವಕರನ್ನು ಕೊಡಿ. ಹಿಸ್ಟ್ರಿ ಚೇಂಜ್ ಮಾಡಬೇಕಾ? 100 ಜನ ಯುವಕರನ್ನು ಕೊಡಿ. ಎಲ್ಲವನ್ನೂ ಮಾಡ್ತೀನಿ ನಾನು ವಿತ್ 100 men. 200 ಜನಕ್ಕಿಂತ ಜಾಸ್ತಿ ಇಲ್ವಾ? ಇದೀವೋ ಇಲ್ವೋ? ಮೆನ್ ಅಂದ್ರೆ ಬರೀ ಗಂಡು ಮಕ್ಕಳು ಮಾತ್ರ ಅಲ್ಲ, ಹೆಣ್ಮಕ್ಳು ಸೇರ್ಕೊಳ್ತಾರೆ. ಸಮರ್ಥವಾಗಿರುವಂತ ತರುಣಿ ಯಾವ ಹುಡುಗನಿಗಿಂತಲೂ ಕಡಿಮೆ ಇಲ್ಲ. ಆಕೆಯೂ ಕೂಡ ಯುವಕ. ನೀವು ಖುಷಿಯಿಂದ ಚಪ್ಪಾಳ ಹೊಡೆದೇ ಹೋದ್ರು ಸತ್ಯ. ಆದ್ರೆ ವಿವೇಕಾನಂದರು ಏನ್ ಕೇಳಿದ್ರು? ವಿವೇಕಾನಂದರು 100 ಜನ ಯುವಕರು ಬೇಕು ಅಂತ ಕೇಳಿದ್ರು. ಹೆಂಗ್ ಕೇಳಿದ್ರು ಸ್ವಾಮೀಜಿ? ಜಸ್ಟ್ ಲಿಸನ್ ಟು ಇಟ್. ಸುಮ್ಮನೆ ಕೇಳಿಸ್ಕೊಡಿ. ಸ್ವಾಮೀಜಿ ಹೇಳಿದ್ರು, ನನಗೆ 100 ಜನ ಯುವಕರನ್ನ ಕೊಡಿ. ಲೈನ್ 1, ಕಬ್ಬಿಣದ ಮಾಂಸ ಖಂಡ. 50% ಹುಡುಗರು ಕೈ ಮುಗಿಸ್ತಾರೆ. 50% ಕತೆ ಮುಗಿತು. ನೆಕ್ಸ್ಟ್ ಹೇಳಿದ್ರು ಸ್ವಾಮೀಜಿ, 50% ಇದ್ದಾರಲ್ಲ ಕಬ್ಬಿಣದ ಮಾಂಸ ಖಂಡ ಅಂತ. ನೆಕ್ಸ್ಟ್ ಹೇಳಿದ್ರು ಸ್ವಾಮೀಜಿ, ಉಕ್ಕಿನ ನರಮಂಡಲ. ಅದರಲ್ಲಿ 50% ನಾವು. ಮೂರನೇ ಸ್ವಾಮೀಜಿ ಹೇಳಿದ್ರು, ಕಬ್ಬಿಣದ ಮಾಂಸಖಂಡ, ಉಕ್ಕಿನ ನರಮಂಡಲ, ಮಿಂಚಿನ ಬುದ್ಧಿಶಕ್ತಿ. ಫಿನಿಶ್ಡ್. ಅಷ್ಟಾದ್ರೂ ಸ್ವಾಮೀಜಿ ನಿಲ್ಲಿಸಲಿಲ್ಲ. 4ನೇದು ಹೇಳಿದ್ರು, ಅವನ್ ವಿಲ್ ಪವರ್ ಹೆಂಗಿರ್ಬೇಕು ಅಂದ್ರೆ, ಅದೋ ನೋಡು ಗುಡ್ಡ ಅಂದ್ರೆ ಗುಡ್ಡ ನೋಡಬಾರ್ದಂತ ಎದ್ದು ನಿಂತ್ಕೊಂಡು ಪುಡಿ ಮಾಡ್ಬೇಕಾದನ್ನ ಅಂತ ಕೇಳಿದ್ರು. ಎನಿವನ್? ನೋ ಒನ್. ಇದು ನನ್ನ ಹತ್ರ ಆಗೋದಿಲ್ಲ. ನಾನು ಕರೋನಾ ಬಂದ್ಮೇಲೆ ಸ್ವಲ್ಪ ವೀಕ್ ಆಗಿದ್ದೀನಿ ಸ್ವಾಮೀಜಿ. ಕರೋನಾ ಬಂದ್ಮೇಲೆ ಉಸಿರಾಟ ಕಷ್ಟ ಆಗಿದೆ, ಹಾರ್ಟ್ ಬೀಟ್ ರೇಟ್ ಜಾಸ್ತಿ ಆಗಿದೆ, ನನಗೆ ಒಂದಲ್ಲ ಒಂದು ಪ್ರಾಬ್ಲಮ್ ಶುರುವಾಗಿರೋದ್ರಿಂದ ನಾನು ಇದಕ್ಕೆ ಕೌಂಟ್ ಆಗಲ್ಲ, ನಾನು ಆಚೆ ಇರ್ತೀನಿ, ಬೇರೆ ಯಾರಾದ್ರೂ ಹುಡುಕಿ ಅಂತ. ಸ್ವಾಮೀಜಿ ಹೇಳಿದ ಒಟ್ಟಾರೆ ಪರಿಕಲ್ಪನೆಯನ್ನ ಡೋಂಟ್ ಯು ಥಿಂಕ್ ನಾನು ಸ್ವಾಮೀಜಿ ಹೇಳಿದಂತ ಒಬ್ಬ ಹುಡುಗ ಆಗ್ಬೇಕು ಅಂತ ಯಾವತ್ತೂ ಅನ್ಸಲ್ವಾ ನಿಮ್ಗೆ? ಸ್ವಾಮೀಜಿ 100 ಜನರನ್ನು ಕೇಳಿದ್ರು, ನನಗೆ ಬೇರೆ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ, ನಾನು ಅದನ್ನು ಒಬ್ಬ ಆಗ್ತೀನಿ, ಆಗಬೇಕು ಅಂತ ಯಾರಿಗೂ ಅನ್ಸಲ್ವಾ? ಈ ಯುವ ಸಮಾವೇಶಕ್ಕೆ ಬಂದು ನೀವು ಸ್ವಾಮೀಜಿ ಹೇಳಿದ ಒಬ್ಬ ಹುಡುಗ ಆಗೋ ಅಂತ ಪ್ರೇರಣೆ ಕೂಡ ಪಡ್ಕೊಳ್ಳಿಲ್ಲ ಅಂತಂದ್ರೆ ಬಂದಿದ್ರೆ ಯು ವೇಸ್ಟೆಡ್ ಯುವರ್ ಟೈಮ್. ನಿಮ್ ಜೀವನದ ಅಮೂಲ್ಯವಾದ ಸಮಯವನ್ನ ವೇಸ್ಟ್ ಮಾಡಿದ್ರಿ ಅಂತ. ನಾನು ಇದನ್ನು 3 ಪದಗಳಲ್ಲಿ ಕಟ್ಕೊಡ್ತೀನಿ ಸ್ವಾಮೀಜಿ ಹೇಳಿದ ಒಟ್ಟಾರೆ ಚಿಂತನೆಗಳನ್ನ. ಸ್ವಾಮೀಜಿ ಹೇಳಿದ ಏನ್ ಗೊತ್ತಾ? ಇಚ್ಛಾಶಕ್ತಿ 100% ಇರಬೇಕು, ಜ್ಞಾನಶಕ್ತಿ 100% ಇರಬೇಕು, ಕ್ರಿಯಾಶಕ್ತಿ 100% ಇರಬೇಕು. ಇಷ್ಟು ಯಾರಲ್ಲೇ ಇರುತ್ತೋ ಅವನ್ ಬನ್ನಿ ಅಂತ 100 ಜನರನ್ನು ಕರ್ಕೊಂಡು ಬನ್ನಿ, ಈ ದೇಶವನ್ನ ಹೊಸದಾಗಿ ಕಟ್ಟಿ ತೋರಿಸ್ತೀನಿ ಅಂತ. ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ. ಈ ವರ್ಡ್ ಎಲ್ಲೋ ಕೇಳಿದ್ದೀವಿ ಅನ್ಸುತ್ತಲ್ಲ, ಎಲ್ಲೋ ಕೇಳಿದ್ದೀವಿ ಅನ್ಸುತ್ತೆ, ಗೊತ್ತಿಲ್ಲ ನಮ್ಗೆ. ನಾನು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀನಿ. ಯು ನೋ ವಾಟ್ ಈಸ್ ಇಚ್ಛಾಶಕ್ತಿ? ಇಚ್ಛಾಶಕ್ತಿ ಅಂದ್ರೆ ನಿಮ್ಮ ಮನಸ್ಸಿನ ಮೇಲೆ ನಿಮ್ಗೆ ಇರಬಹುದಾಗಿರುವಂತ ಕಂಟ್ರೋಲ್. ನಾನು ಒಂದು ಸಲ ನನ್ನ ಮನಸ್ಸಿಗೆ ಒಂದು ಆರ್ಡರ್ ಕೊಟ್ರೆ ನನ್ನ ಮನಸ್ಸು ಆ ಆರ್ಡರ್ ಇಂದ ಪಕ್ಕಕ್ಕೆ ಸರಿಬಾರದು. ನಮ್ಗಿದೆಯಾ? ಇದೆ ಸರ್. ಹೆಂಗಿದೆ? ಒಂದು ಟೆಸ್ಟ್ ಮಾಡ್ತೀನಿ ನಾನು. ನೀವು ಸುಮ್ಮನೆ ಓದ್ತಾ ಕೂತಿರ್ತೀರಿ. ನೀವು ಗೊತ್ತಿಲ್ಲ ನನಗೆ ನೀವು ಯಾವ ಸ್ಟ್ರೀಮ್ ಇಂದ ಬಂದಿದ್ದೀರೋ, ನೀವು ಸೈನ್ಸ್ ಸ್ಟ್ರೀಮೋ, ಕಾಮರ್ಸೋ, ಆರ್ಟ್ಸೋ ಗೊತ್ತಿಲ್ಲ. ಬಟ್ ಇಮ್ಯಾಜಿನ್ ಮಾಡಿ ಸೈನ್ಸ್ ಅಂತ. ಸೈನ್ಸ್, ಯು ಕಮ್ ಫ್ರಮ್ ಸೈನ್ಸ್, ವೆರಿ ಗುಡ್. ಸೈನ್ಸ್, ನೀವು ಫಿಸಿಕ್ಸ್ ಓದ್ತಾ ಕೂತಿರ್ತೀರಿ. ಯು ಹ್ಯಾವ್ ಯುವರ್ ಮೊಬೈಲ್ ನಿಮ್ ಪಕ್ಕದಲ್ಲಿದೆ, ಸೀರಿಯಸ್ ಆಗಿ ಫಿಸಿಕ್ಸ್ ಓದ್ತಾ ಇದ್ದೀರಿ. ತಕ್ಷಣ ಮೊಬೈಲ್ ಅಲ್ಲಿ ನೋಟಿಫಿಕೇಶನ್ ಅಂತ ಬರುತ್ತೆ. ಪ್ರಾಮಾಣಿಕವಾಗಿ ಹೇಳಿ, ಮನಸ್ಸು ನೀವು ಹೇಳೋದನ್ನು ಕೇಳ್ತಿರುತ್ತೋ ಅಥವಾ ನೋಟಿಫಿಕೇಶನ್ ಕಡೆ ಒಂದ್ಸಲ ಹಿಂಗ್ ನೋಡ್ತಾ, ವೆರಿ ಗುಡ್ ವೆರಿ ಗುಡ್. ನಾನು ಇದನ್ನ ಹೇಳಿದಾಗ ಒಬ್ಬ ಹುಡುಗ ಹೇಳಿದ, ನನಗೆ ಒಬ್ಬ ಹುಡುಗ ಹೇಳಿದ, ಏನ್ ಹೇಳಿದ ಗೊತ್ತಾ? ನಾನು ಮೊಬೈಲ್ ನ ಪಕ್ಕದ ರೂಮಲ್ಲಿ ಇಟ್ರೆ ಐ ಆಮ್ ಸೇಫ್. ಆದ್ರೆ ಮಜಾ ಏನ್ ಗೊತ್ತೇನು? ಪಕ್ಕದ ರೂಮಲ್ಲಿ ಇಟ್ರೆ ಇಲ್ಲ, ಅದು ನೋಟಿಫಿಕೇಶನ್ ಬಂದಾಗ ಮಾತ್ರ ಕತ್ ಆ ಕಡೆ ಹೋಗುತ್ತೆ. ಪಕ್ಕದ ರೂಮಲ್ಲಿ ಇಟ್ರೆ ಈಗ ಬಂದಿರ್ಬೋದೇನೋ, ಈಗ ಇವಳು ಮೆಸೇಜ್ ಮಾಡಿರ್ಬೋದೇನೋ, ಈಗ ಇವಳು ಮೆಸೇಜ್ ಮಾಡಿ ಅಂತ ಅಂದ್ಕೊಂಡೆ ಈ ಮನಸ್ಸೊಳಗೆ ಎಷ್ಟು ನೋಟಿಫಿಕೇಶನ್ ಬರ್ತಿರುತ್ತೆ ಅಂದ್ರೆ, ಪ್ರತಿ ನೋಟಿಫಿಕೇಶನ್ ಬಂದಾಗ ಒಂದ್ಸಲ ರೂಮ್ ಕಡೆ ನೋಡ್ಕೊಂಡ್ ಬಂದ್ಬಿಡ ಅಂತ. ಈ ಫಿಸಿಕ್ಸ್ ಸತ್ತೋಯ್ತು, ಫಿಸಿಕ್ಸ್ ಕತೆ ಮುಗಿದೋಯ್ತು. ನಮ್ಮ ಮನಸ್ಸು ಎಷ್ಟು ಎಳ್ಕೊಂಡು ಹೋಗ್ಬಿಡುತ್ತೆ ಆ ಕಡೆಗೆ ಅಂತಂದ್ರೆ, ನೆನ್ಪಿಟ್ಕೊಳ್ಳಿ, ಯಾರ ಮನಸ್ಸು ಹೀಗೆ ಹರಿದು ಹಂಚಿ ಹೋಗುತ್ತೋ ಅವರ ಜೀವನದಲ್ಲಿ ಏನನ್ನೂ ಸಾಧಿಸ್ಲಿಕ್ಕಾಗ. ಈ ಮನಸ್ಸು ಹರಿದು ಹಂಚೋಗೋದು ಹೆಂಗ್ ಹಂಚೋಗುತ್ತೆ ಅಂದ್ರೆ, ನಾನು ಹೇಳೋದಲ್ಲ, ಕಠೋಪನಿಷತ್ತು ಅನ್ನುವಂತ ಉಪನಿಷತ್ ಗ್ರಂಥವೊಂದರಲ್ಲಿ ಯಮ ನಚಿಕೇತನಿಗೆ ಹೇಳ್ತಾನೆ, ನಿನ್ನ 5 ಇಂದ್ರಿಯಗಳು 5 ದಿಕ್ಕಿನಲ್ಲಿ ಹೊರಟ್ರೆ ಈ ಮನಸ್ಸು ಅನ್ನೋ ಲಗಾಮು ಕಿತ್ತು ಹೋಗುತ್ತೆ, ಅದನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ. ಮನಸ್ಸು ನೋಡಿದ್ದೀರೇನೆ? ಬಟ್ ಯು ಬಿಲೀವ್ ಮನಸ್ಸಿದೆ ಅಂತ? ನೀವೆಲ್ಲ ಸೈನ್ಸ್ ಹುಡುಗರು,
ನೋಡದೇ ಇರೋದನ್ನ ನಂಬಬೇಡಿ ಎಂದು. ಬಟ್ ಸೈನ್ಸ್ ಹುಡುಗರು ಹೇಳ್ತಾರೆ ಮನಸ್ಸು ಅನ್ನೋದಿದೆ ಅಂತ. ಏನ್ ಮ್ಯಾಜಿಕ್ ಅಲ್ಲೇನು? ಆಧ್ಯಾತ್ಮದ ಮಜವೇ ಅದು. ನಿಮ್ ಸೈನ್ಸ್ ಯಾವ್ದನ್ನ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಆಗಲ್ವೋ ಅಲ್ಲಿಂದ ಆಚೆಗೆ ಆಧ್ಯಾತ್ಮ ಶುರು ಆಗುತ್ತಲ್ಲ, ಅದೇ ಇರುವಂತದ್ದು ಮ್ಯಾಜಿಕ್ ಆಧ್ಯಾತ್ಮದ್ದು. ಅದು ಭಾರತ ಜಗತ್ತಿಗೆ ಕೊಟ್ಟಂತ ಕೊಡುಗೆ ಅಂತ. ಅದು ಬಹಳ ವಿಶಿಷ್ಟವಾಗಿರುವಂತದ್ದು. ಈ ನೋಡದೇ ಇರುವ ಮನಸ್ಸು, ನಾವು ನೋಡ್ತಾ ನಮ್ಗೆ ಕಂಡೇ ಇಲ್ಲ, ಆದ್ರೆ ಮನಸ್ಸಿದೆ ಅಂತ ನಮ್ಗೆ ಹೆಂಗ್ ಗೊತ್ತು? ವಿ ಫೀಲ್ ಇಟ್. ಅರ್ಥ ಆಗುತ್ತೆ ತಾನೆ? ಸುಮ್ಮನೆ ನಡೆದ್ರೆ ಒಂದು ಪ್ರಯೋಗ ಮಾಡ್ತೀನಿ ಅಂತ ಹೇಳಿ. ಒಂದ್ಸಲ ಒಬ್ಬ ಹುಡುಗ ಒಬ್ಬ ಸ್ವಾಮಿಗಳ ಹತ್ರ ಹೋದ, ಬಹಳ ಚೆನ್ನಾಗಿದೆ. ಅವ್ನು ಹೇಳ್ದ ಸ್ವಾಮಿಗಳ ಹತ್ರ, ಸ್ವಾಮಿಗಳೇ ನೀವು ದೇವ್ರನ್ನ ನೋಡಿದೀರಾ? ಸ್ವಾಮಿಗಳು ಇಲ್ಲ ಅಂತ ಹೇಳಿ ಎಂತ ಕಾಯ್ತಿದ್ದ. ದೇವ್ರನ್ನ ನೋಡದೆ ಹೋದ್ಮೇಲೆ ನಿಮ್ಗೆಲ್ಲ ಇದು ವೇಸ್ಟ್ ಅಂತ ಬೈಬೇಕು ಅಂತ. ಸ್ವಾಮಿಗಳು ಹೌದು ಅಂದ್ರೆ ಎರಡನೇ ಪ್ರಶ್ನೆ ರೆಡಿ ಉಂಟು, ನನಗೂ ತೋರಿಸಿ ನೋಡಿ. ಅವ್ರಿಗೆ ಗೊತ್ತಿದ್ದು ತೋರಿಸ್ಲಿಕ್ಕಾಗಲ್ಲ ಅಂತ. ಸ್ವಾಮಿಗಳು ಇವರಿಗಿಂತ ಬುದ್ಧಿವಂತರಿರಲ್ಲ. ನೆನ್ನೆ ಮೊನ್ನೆ ಹುಟ್ಟಿ 4.5 ಅಡಿ ಬೆಳೆದಿರುವಂತ ಹುಡುಗ ಸ್ವಾಮಿಗಳ ಹತ್ರ ಹೋಗಿ ಚರ್ಚೆ ಮಾಡದ. ಸ್ವಾಮಿಗಳು ಹೇಳಿದ್ರು, ನಾನು ನೋಡಿದೀನಿ, ನನಗೂ ತೋರಿಸ್ತೀನಿ, ಆದ್ರೆ ಒಂದೇ ಒಂದು ಪ್ರಾಬ್ಲಮ್. ನೀನ್ ಮನೆಗೆ ಹೋಗು, ಕಿಟಕಿ ಮತ್ತು ಬಾಗಿಲುಗಳನ್ನೆಲ್ಲ ಮುಚ್ಕೋ, ನಿನ್ ರೂಮಲ್ಲಿ ಒಬ್ಬನೇ ಕೂತ್ಕೋ, ಕಣ್ಣು ಮುಚ್ಕೋ, 3 ನಿಮಿಷ ಕಣ್ಣು ಮುಚ್ಕೊಂಡು ಕೂತ್ಕೋ, ದೇವರು ಕಾಣ್ತಾನೆ. ಅಷ್ಟೇ ಈಸಿ. ಬಟ್ ಒಂದು ಪ್ರಾಬ್ಲಮ್ ಇದೆ. ದೇವರು ಕಾಣೋಕ್ಕಿಂತ ಮುಂಚೆ ಒಂದು ಬೋಳು ಗುಡ್ಡದ ಮೇಲೆ ಬೋಳು ಮರ ಕಾಣುತ್ತೆ. ಆ ಮರ ಕಂಡ್ರೆ ದೇವರು ಕಾಣಲ್ಲ, ಆ ಮರ ಕಾಣಲಿಲ್ಲ ಅಂದ್ರೆ ದೇವರು ಕಾಣ್ತಾನೆ. ಇಸೆ ಅರ್ಥ ತಾನೆ? ಆ ಮರ ಕಾಣಲ್ಲ ಬಿಡಿ ನನಗೆ ಅಂತ ಹೋದ. ಅವ್ನು ಕಣ್ಣು ಮುಚ್ಕೊಂಡು ಕೂತ. ಏನ್ ಕಾಣಬಾರದು? ಅದೇ ಕಾಣಲ್ಲ. ಈ ಮೈಂಡಿಗೆ ಎಂತ ಆಹಾರ ಫೀಡ್ ಮಾಡ್ಬಿಟ್ಟಿದ್ದಾರೆ ಈಗ ಅವ್ರು ಸ್ವಾಮೀಜಿ ಅಂದ್ರೆ, ಅದೇ ಕಾಣುತ್ತೆ ಅವ್ರಿಗೆ. ಅವ್ರು ಮೊದಲು ಕಣ್ಣು ಮುಚ್ಚಿದ, ಏನ್ ಕಾಣಬಾರದು? ಅದೇ ಕಾಣು. ನೀವು ಹಿಂಗ್ ಅನ್ಕೊಂಡು ಕೂತಾರಲ್ಲ, ಅದೇ ಕಾಣ್ಲಿಕ್ಕೆ ಶುರು. ಅವ್ನು ಮೊದಲು 3 ನಿಮಿಷ ಅನ್ಕೊಂಡ 30 ಸೆಕೆಂಡ್ಗೆ ಎದ್ದ. ಸೆಕೆಂಡ್ ಟೈಮ್ 3 ನಿಮಿಷ ಅನ್ಕೊಂಡ 15 ಸೆಕೆಂಡ್ಗೆ ಎದ್ದ. 3ನೇ ಸಲ ಕಣ್ಣು ಮುಚ್ಚೋಕ್ಕಿಂತ ಮುಂಚೆ ಬೋಳ ಮರ ಕಾಣ್ಲಿಕ್ಕೆ ಶುರುವಾಯ್ತು. ಅವನಿಗೆ ಅನ್ನಿಸ್ತು, ನನಗೆ ದೇವರನ್ನು ನೋಡೋ ಯೋಗ್ಯತೆ ಇಲ್ಲ ಅಂತ ಎದ್ದೋದ. ಸ್ವಾಮಿಗಳು ಹೇಳ್ತಾರೆ, ಮನಸ್ಸಿಗೆ ಆಹಾರ ಹಿಂಗ್ ಸಿಗೋದು. ಯಾರ ಆಹಾರ ಕೊಡೋದು ಮನಸ್ಸಿಗೆ? ಇಂದ್ರಿಯಗಳು ಆಹಾರ ಕೊಡ್ತಾರೆ. ನೀವು ಇಂದ್ರಿಯಗಳಿಂದ ಏನ್ ಕೆಲಸ ಮಾಡ್ತೀರಲ್ಲ, ಅದು ಮನಸ್ಸಿನ ಒಳಗೆ ಬರೀತಾನೆ ಹೋಗುತ್ತೆ. ಇವತ್ತು ಸ್ವಾಮೀಜಿಗಳ ಮಾತುಗಳನ್ನು ಕೇಳಿದ್ರಿ. ಕೆಲವರು ಮಾತನ್ನು ಕೇಳುವಾಗ ಮನೆಯಲ್ಲೇನೋ ಯೋಚನೆ ಮಾಡ್ತಿದ್ರಿ. ನೀವು ಮಾಡ್ತಿರೋದಲ್ಲ ಅದು. ನೀವು ಮನಸ್ಸಿಗೆ ಇಷ್ಟು ದಿನ ಏನ್ ತುಂಬಿದ್ರಲ್ಲ, ಅದು ಖಾಲಿ ಕೂತಾಗ ಒಂದೊಂದು ನಿಮ್ಗೆ ಎಸಿತಾ ಹೋಗುತ್ತೆ. ಅದಕ್ಕೆ ತಕ್ಕಂತೆ ಇಂದ್ರಿಯಗಳು ಕೆಲಸ ಮಾಡ್ತಾ ಹೋಗುತ್ತೆ. ಹೀಗಾಗಿ ನೀವು ಮನಸ್ಸನ್ನು ಹೆಂಗ್ ಟ್ರೈನ್ ಮಾಡಬೇಕು ಅಂತಂದ್ರೆ, ನೀವು ಹೇಳ್ದಂಗ ಅದು ಕೇಳಬೇಕೆ ಹೊರತು ಅದು ಹೇಳ್ದಂಗ ನೀವಲ್ಲ. ಇಚ್ಛಾಶಕ್ತಿ ಹೆಂಗಿರುತ್ತೆ ಗೊತ್ತೇನು? ನಾನು ಬಹಳ ಬಾರಿ ನನ್ನ ಫೇವ್ರೆಟ್ ಹೀರೋ ಇಚ್ಛಾಶಕ್ತಿಗೆ ನಾನು ಅವನನ್ನ, ಆ ವ್ಯಕ್ತಿಯನ್ನ ನನಗೆ ಅತ್ಯಂತ ಫೇವ್ರೆಟ್ ಅಂತ ಭಾವಿಸ್ತೀನಿ. ಯಾವತ್ತಾದ್ರೂ ಒಬ್ಬನೇ ಕೂತಾಗ ನನ್ನ ಮನಸ್ಸು ಜಾರ್ತಾ ಇದೆ ಅಂತಂದಾಗ ಒಂದ್ಸಲ ಅವನ್ನ ನೆನಪಿಸ್ಕೊಂಡಾಗ, ವಾ ಏನ್ ಅದ್ಭುತವಾದ ಹೀರೋ. ನಮ್ಗೆಲ್ಲ ಹೀರೋ ಅಂದ ತಕ್ಷಣ ಯಶ್ ನೆನಪಾಗ, ಹೀರೋ ಅಂದ ತಕ್ಷಣ ದರ್ಶನ ನೆನಪಾಗ. ಹೀರೋ ಅಂದ್ರೆ ಅವರಲ್ಲ, ಅವರೆಲ್ಲ ಆಕ್ಟರ್ಗಳಷ್ಟೇ. ಹೀರೋ ಅಂದ್ರೆ ಯಾರು ಅಂತ, ಯಾರು ನಮ್ಮ ಬದುಕನ್ನ ಬದಲಾಯಿಸಬಲ್ಲನೋ ಅವನು ಹೀರೋ. ಬದಲಾಯಿಸುವಂತೆ ಆಕ್ಟಿಂಗ್ ಮಾಡಬಲ್ಲವನು ಆಕ್ಟರ್ ಮಾತ್ರ. ಹೀರೋ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸ್ವಾಮೀಜಿ ಎಂತ ಸ್ಟೋರಿ ಹೇಳಿದ್ರು. 300 ಭಾಷೆಗಳನ್ನ ಕಲಿತವನು ಎಂತ ಹೀರೋ. ಏನ್ ಆದರ್ಶವಾಗಬಲ್ಲ ನಮಗೆ. ಸ್ವಾಮೀಜಿ ಎಂತ ಸ್ಟೋರಿ ಹೇಳಿದ್ರು. ಅನಾಥನಾಗಿ ಬಂದವನು ಏನ್ ಅದ್ಭುತವಾಗಿ ಬೆಳೆದು ನಿಂತ, ಎಂತ ಆದರ್ಶ. ಅವರು ಹೀರೋಗಳಾಗ್ತಾರೆ. ನನ್ನ ಫೇವ್ರೆಟ್ ಹೀರೋ ಯಾರಂತೆ, ಮನಸ್ಸಿನ ಇಚ್ಛಾಶಕ್ತಿ ವಿಚಾರಕ್ಕೆ ಬಂದಾಗ ಒಬ್ಬ ಮಹಾರಾಜ, ಕೌಶಿಕ ಮಹಾರಾಜ ಅಂತ ಅವನ ಹೆಸರು. ಜಸ್ಟ್ ನನ್ನ ಕಥೆ ಹೇಳ್ತಾ ಹೋಗ್ತೀನಿ, ಯಾರು ಅಂತ ಯೋಚನೆ ಮಾಡಿ. ತನ್ನ ಸೇನೆಯನ್ನ ತಗೊಂಡು ಬೇಟೆಯಾಡ್ತಾ ಒಂದು ಆಶ್ರಮಕ್ಕೆ ಬಂದ. ಆ ಆಶ್ರಮದಲ್ಲಿ ಸಾಧುಗಳು ಕೂತಿದ್ರು, ವಸಿಷ್ಠರು ಕೂತಿದ್ರು. ಆ ವಸಿಷ್ಠರಿಗೆ ಇವನಿಗೆ ಏನು ಸಿಗ್ಲಿಲ್ಲ, ಹೊಟ್ಟೆ ಹಸ್ಕೊಂಡು ಬಂದಿದ್ದ. ವಸಿಷ್ಠರಿಗೆ ಹೇಳ್ದ, ಹೊಟ್ಟೆ ಹಸಿತಾ ಇದೆ. ಅವರದ್ರು ಕೂತ್ಕೋ, ಊಟ ಬಡಿಸಾಕ್ತೀನಿ. ಅವರದ್ರು, ನಾನು ಒಬ್ಬರೇ ಅಲ್ಲ, ಇಡೀ ಸೇನೆ ಇದೆ, ಅಷ್ಟು ಜನರಿಗೆ ಹಾಕ್ತೀನಿ ಕೂತ್ಕೊಂಡು. ಒಂದು ಆಶ್ರಮದಲ್ಲಿ 500 ಜನ ಸೈನಿಕರಿಗೆ 10 ನಿಮಿಷದಲ್ಲಿ ಊಟ ಮಾಡಿಸೋದು ಸಾಧ್ಯ ಇದೆ? ಏನು ನಮ್ಮ ಹತ್ರನೇ ಸಾಧ್ಯ ಇಲ್ಲ. ಹೋಟ್ಲಿಗೆ ಹೋದ್ರೆ 500 ಜನ ಊಟ ಹಾಕ್ಲಿಕ್ಕಾಗಲ್ಲ. ಅವ್ರಿಗೆ ಆಶ್ರಮದಲ್ಲಿ ಏನ್ ಮಾಡ್ತಾರೆ? ನಂದಿನಿ ಅಂತೂ ಅನ್ನುವಂತ ಒಂದು ಅವರ ಹತ್ರ ಒಂದು ಇದಿತ್ತು, ಗೋವಿತ್ತು, ದೇವಲೋಕದ ಗೋವು. ಅದು ಎಲ್ರಿಗೂ ಮೃಷ್ಟಾನ್ನ ಭೋಜನ ಮಾಡಿಸ್ತು. ಬರೀ ಅನ್ನ ಸಾಂಬಾರಲ್ಲ, ಮೃಷ್ಟಾನ್ನ ಭೋಜನ ಚೆನ್ನಾಗಿ ತಿಂದ ನಂತರ ಕೌಶಿಕ ಮಹಾರಾಜ ಇಷ್ಟೇನು ಸಾಧ್ಯ? ತಕ್ಷಣ ಅವರೊಂದು, ನಾನೆಲ್ಲ ಮಾಡಿದ್ದು ಆ ದೇವಲೋಕದ ನಂದಿನಿ ಕೊಡುತ್ತು, ನಾನು ಬಡಿಸಿದೆ ಅಷ್ಟೇ ಅಂತ. ಅಂದ ತಕ್ಷಣ ರಾಜ ಏನಂತ ಗೊತ್ತಾ? ದೇವಲೋಕದ ನಂದಿನಿ, ಇಷ್ಟು ಸಾಮರ್ಥ್ಯ ಇರೋ ನಂದಿನಿ ನಿಮ್ಮ ಹತ್ರ ಯಾಕೆ? ರಾಜನಾಗಿರೋ ನನ್ನ ಹತ್ರ ಇರಬೇಕು. ನಿಮ್ಗೆ ಏನ್ ಬೇಕು ಹೇಳಿ, ನಾನು ಕೊಡ್ತೀನಿ, ನಂದಿನಿ ನನ್ ಕೊಡಿ ಅಂತ. ವಸಿಷ್ಠರು ಇಲ್ಲ ಅಂತಂದ್ರು. ತಕ್ಷಣ ಸೇನೆಯನ್ನು ಕಳಿಸಿ ಅದನ್ನು ತಗೊಂಡ್ಬಾ ಅಂತಂದ್ರೆ
ಮೃಷ್ಟಾನ್ನ ಭೋಜನ ಕೊಟ್ಟಿರುವಂತ ನಂದಿನಿಗೆ ಸಮರ್ಥ ಹೋರಾಟ ಮಾಡುವಂತ ಸೈನಿಕರನ್ನು ಕೊಡ್ಲಿಕ್ಕಾಗಬೇಕು. ಬಡ 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 ನಂದಿನಿಯಿಂದ ಆಚೆ ಸೈನಿಕರು ಬಂದ್ರು, ಈ ಕೌಶಿಕ ಮಹಾರಾಜನ ಸೇನೆಯನ್ನ ಧ್ವಂಸಗೊಳಿಸಿದ್ರು. ಆತ ಕಣ್ಣೆದುರಿಗೆ ನೋಡಿದ, ನನ್ನ ಸೈನಿಕರು ಧ್ವಂಸವಾಗಿ ಹೋಗಿದ್ದಾರೆ, ನಾನು ಗಳಿಸಿರುವ ಇಷ್ಟು ಸಾಮ್ರಾಜ್ಯ, ಯಾವ ಕುರ್ಚಿಗೋಸ್ಕರ ಒದ್ದಾಡ್ತಾ ಇದ್ದೀನೋ ಆ ಇಡೀ ಸಾಮ್ರಾಜ್ಯ ಈ ವಸಿಷ್ಠರ ಮುಂದೆ ಅಡ್ಡಡ್ಡ ಮಲಗಿದೆಯಲ್ಲ. ಅವ್ನು ಕೇಳಿದ, ಹೆಂಗ್ ಸಾಧ್ಯ? ಅವರಂದ್ರು, ನಿನ್ನ ಕ್ಷಾತ್ರ ಬಲಕ್ಕಿಂತ ನನ್ನ ಬ್ರಹ್ಮ ಬಲವೇ ದೊಡ್ಡದು ಕಣಯ್ಯ. ಇದಕ್ಕಲ್ಲ, ನೆಕ್ಸ್ಟ್ ಸೆಂಟೆನ್ಸ್ ಏನಂದ ಗೊತ್ತಾ ಕೌಶಿಕ ಮಹಾರಾಜ? ಹಾಗಿದ್ದ ಮೇಲೆ ನನಗೆ ನನ್ನ ರಾಜ್ಯ ಬೇಕಾಗಿಲ್ಲ. ಹೀಗೋ ನನ್ನ ರಾಜ್ಯವನ್ನು ಬಿಟ್ಟೆ ನಾನು ಬ್ರಹ್ಮಬಲವನ್ನ ಪಡ್ಕೊಳ್ತೀನಿ, ನಿಮ್ಮಂತೆ ನಾನು ತಪಸ್ ಮಾಡ್ತೀನಿ ಅಂತ ಆ ಕ್ಷಣದಲ್ಲಿ ರಾಜ್ಯವನ್ನು ತ್ಯಾಗ ಮಾಡಿದ. ಇಡೀ ನಮಗೆ ಒಂದು ಒಳ್ಳೆ ಪ್ರೋಗ್ರಾಮ್ ಇದೆ ಮಾತಾಶ್ರಮದಲ್ಲಿ. ತಿಂಡಿ ಬಿಟ್ಟು ಹೋಗ್ಬೇಕು ಅಂತಂದ್ರೆ, ಅಯ್ಯೋ ತಿಂಡಿ ಬಿಟ್ಟು ಹೋಗಲ್ಲ, ತಿಂಡಿ ಬಿಡಲ್ಲ ನಾವು. ಒಂದು 15 ನಿಮಿಷ ಊಟ ಲೇಟ್ ಆಗುತ್ತೆ ಅಂದ್ರೆ, ಅಯ್ಯೋ ಊಟ ಲೇಟಾ ಅಂತ ಅನ್ಕೊಳ್ಳೋ ನಾವು. ಆತ ರಾಜ್ಯವನ್ನೇ ಬಿಟ್ಟಲ್ಲ, ನಾನು ಪಡ್ಕೊಳ್ಬೇಕಾಗಿರುವಂತದ್ದು ಶ್ರೇಷ್ಠವಾದ ಸಂಗತಿ, ಅದಕ್ಕೋಸ್ಕರ ಬಿಟ್ಟೆ ಅಂತ ತಪಸ್ಸಿ ಕೂತ. ಅವ್ನು ತಪಸ್ಸಿ ಕೂತ್ರೆ ದೇವರಿಗೆಲ್ಲ ಟೆನ್ಷನ್ ಆಗೋದು. ಇವನ್ ತಪಸ್ ಮಾಡಿ ಬ್ರಹ್ಮಬಲ ತೆಗೆದುಕೊಂಡು ಇವನೇನಾದ್ರೂ ಸ್ವರ್ಗಕ್ಕೆ ಬಂದ್ರೆ ನಾವೆಲ್ಲ ಕೆಳಗೆ ಹೋಗ್ಬೇಕಲ್ಲಪ್ಪ, ಏನ್ ಮಾಡ್ಬೇಕು ಅಂತ ಅವ್ನು ತಪಸ್ಸು ಭಂಗ ಮಾಡ್ಬೇಕು ಅಂತ ಮೇನಕ್ಕೆ ಕಳಿಸಿದ್ರು. ಮೇನಕ್ಕೆ ತಪಸ್ಸು ಭಂಗ ಮಾಡಿದ್ರು. ಮೇನಕ್ಕೆ ತಪಸ್ಸು ಭಂಗ ಮಾಡಿದ ತಕ್ಷಣ ಇವನ್ ಮೇನಕ್ಕೆ ನೋಡ್ದ, ಆಕೆಯ ಸೌಂದರ್ಯಕ್ಕೆ ಮರುಳಾದ, ಆಕೆಯನ್ನ ಮದುವೆಯಾದ, ಸಂಸಾರ ನಡೆಸಿದ, ಮಗುವಾಯ್ತು. ಎಲ್ಲ ಆಗ್ತಿದ್ದಂತೆ ಎಲ್ಲವೂ ಕಳೆದೋಯ್ತು. ಅಷ್ಟೇ ಆಗಿದ್ದಿದ್ರೆ ನನ್ನ ಫೇವರಿಟ್ ಹೀರೋ ಅಲ್ಲ. ಇದ್ದಕ್ಕಿದ್ದಂತೆ ಒಂದು ದಿನ ನೋಡ್ತಾನೆ, ಛೇ, ನಾನು ಸಂಸಾರ ನಡೆಸಲಿಕ್ಕೋಸ್ಕರ ಇರಬೇಕು ಅಂತ ಆಗಿದ್ದಿದ್ರೆ ಇಡೀ ರಾಜ್ಯನೇ ಇತ್ತು ನನ್ನ ಹತ್ರ. ನಾನು ಈ ಗುಡಿಸಲಲ್ಲಿ ಸಂಸಾರ ಯಾಕೆ ನಡೆಸಬೇಕಾಗಿತ್ತು? ನಾನು ಬಂದಿದ್ದು ಇದಕ್ಕೋಸ್ಕರ ಅಲ್ಲ, ಬ್ರಹ್ಮಜ್ಞಾನವನ್ನ ಪಡ್ಕೊಳ್ಳಿಕ್ಕೋಸ್ಕರ ಅಂತ ಆ ಕ್ಷಣದಲ್ಲಿ ಅತ್ಯಂತ ಸುಂದರವಾಗಿದ್ದ ಸಂಸಾರವನ್ನ ತ್ಯಾಗ ಮಾಡಿ ಮತ್ತೆ ತಪಸ್ಸಿಗೆ ಹೋಗಿ ಬ್ರಹ್ಮಜ್ಞಾನವನ್ನ ಪಡ್ಕೊಂಡಾಗ ಯಾವಾಗ ಏನಾಯ್ತು? ಸಾಕ್ಷಾತ್ ವಸಿಷ್ಠರೇ ಬಂದು, ಕೌಶಿಕ ಮಹಾರಾಜ, ಇಂದಿನಿಂದ ನೀನು ಕೌಶಿಕ ಮಹಾರಾಜ ಅಲ್ಲ, ಬ್ರಹ್ಮಜ್ಞಾನವನ್ನ ಪಡ್ಕೊಂಡಿರುವಂತ ವಿಶ್ವಾಮಿತ್ರ ಅಂತ ಅನಿಸ್ಕೊಂಡೆ ಅಂತ. ಚಪ್ಪಾಳೆ ಪಡೆಯುವ ಪ್ರತಿಯೊಬ್ಬರು ಇದರ ಹತ್ತಿರಕ್ಕಾದ್ರೂ ನಾವು ಹೋಗ್ಬೋದು. ನನ್ನ ಮನಸ್ಸಿಗೆ ಮಾಡಬೇಡ ಅಂತ ನಾನು ಹೇಳಿದ ಮೇಲೆ ಅದು ಮಾಡದೇ ಇರೋ ತರ ಟ್ರೈನ್ ಮಾಡ್ಲಿಕ್ಕೆ ಆಗತ್ತಾ ನಿಮ್ಮ ಹತ್ರ? ಕುಡ್ ಯು ಟ್ರೈ? ಹೇಳಬೇಕು, ನೀವು ನಾನು ಮಾಡಲ್ಲ ಅಂದ್ರೆ ಮಾಡಲ್ಲ. ಇನ್ನೊಂದು ವಾರ ನಾನ್ ಮೊಬೈಲ್ ಮುಟ್ಟಲ್ಲ. ಇಸ್ ಇಟ್ ಪಾಸಿಬಲ್? ಇನ್ನೊಂದು ವಾರ ನಾನು ಟಿವಿ ನೋಡಲ್ಲ. ಒಂದು ವಾರ ಟ್ರೈ ಮಾಡಿ ಬಂದು. ಇಸ್ ಇಟ್ ಪಾಸಿಬಲ್? ಮಜಾ ಏನ್ ಗೊತ್ತಾ? ಮಜಾ ಒಂದು ವಂಡರ್ಫುಲ್ ಥಿಂಗ್ ಹೇಳ್ತೀನಿ ನಿಮ್ಗೆ. ನೀವು ತುಂಬಾ ಮೊಬೈಲ್ ಅಡಿಕ್ಟ್ ಆಗಿದ್ದೀರಿ ಅಂತ ಇಟ್ಕೊಳ್ಳಿ. ಒಂದ್ ವಾರ ಮೊಬೈಲ್ ಮುಟ್ಟಲ್ಲ ಅಂತಂದ್ರೆ ಯಾರ ಕೈಯಲ್ಲಿ ಮೊಬೈಲ್ ನೋಡಿದ್ರು, ಅಯ್ಯೋ ನನ್ನ ಮೊಬೈಲ್ ಏನಾಯ್ತಾ ಅಂತ ಮೆಸೇಜ್ ನೋಡ್ಬೋದು. ನಮ್ಗೆ ಶುರುವಾಗುತ್ತೆ. ಮೊದಲನೇ ದಿನ ಹಂಗೆ ಅಂತಿರುತ್ತೆ, ಎರಡನೇ ದಿನ ಅದು 50% ಡೌನ್ ಆಗುತ್ತೆ, ಮೂರನೇ ದಿನ 4ನೇ ದಿನ ಹೆಂಗಾಗುತ್ತೆ ಅಂತಂದ್ರೆ ಮೊಬೈಲ್ ನಿಧಾನವಾಗಿ ದೂರ ಆಗುತ್ತೆ. 5, 6, 7ನೇ ದಿನ ನೀವು ರಾಯಲ್ ಹೀರೋ, ಮೊಬೈಲ್ ಬೇಕೇ ಆಗಿಲ್ಲ ನನಗೆ, ಹೋಗಲೇ, ನಾನು ಓನರ್, ಮೊಬೈಲ್ ಅನ್ನು ಓನರ್ ಅಲ್ಲ ಅಂತ ಅನ್ನಿಸ್ಲಿಕ್ಕೆ ಶುರುವಾಗುತ್ತೆ. ಮನಸ್ಸಿನ ಮ್ಯಾಜಿಕ್ ಅದು. ಇಚ್ಛಾಶಕ್ತಿ ಡೆವಲಪ್ ಆಗೋದು ಅಲ್ಲಿ. ಯು ಟ್ರೈ ದಿಸ್ ಔಟ್. ಯಾವುದನ್ನ ಬಿಟ್ಟು ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ಕೆಲವರಿಗೆ ಇರುತ್ತೆ. ಅದಕ್ಕೆ ನಮ್ಮವ್ರು ಏನ್ ಮಾಡಿದ್ರು ಗೊತ್ತಾ? ನಮ್ಮ ಹಿಂದೂ ಧರ್ಮದ ನಮ್ಮ ಪೂರ್ವಜರಿದ್ದಾರಲ್ಲ, ಬಹಳ ಬ್ರಿಲಿಯಂಟ್ಸ್, ಅವ್ರು ಏನ್ ಹೇಳ್ತಿದ್ರು ಗೊತ್ತಾ? ನೀನ್ ಕಾಶಿಗೆ ಹೋದಾಗ ನೀನ್ ಯಾವ್ದು ಇಷ್ಟವೋ ಬಿಟ್ಟು ಬಾ ಅಂತ. ಇಷ್ಟವಾದನ್ನು ಬಿಟ್ಟು ಬಾ ಅಂತಂದ್ರೆ ಅರ್ಥ ಮನಸ್ಸಿನ ಮೇಲೆ ಕಂಟ್ರೋಲ್ ತಗೋ ಅಂತ. ಕೆಲವರು ಹೇಳ್ತಾರೆ, ಲಡ್ಡು ಅಂದ್ರೆ ಬಹಳ ಇಷ್ಟ, ಕಾಶಿಯಾಗಿ ಬಿಟ್ಟು ಬಂದಿದ್ದೀನಿ, ಕಾಶಿಯಾಗಿ ಬಿಟ್ಟು ಬಂದಿದ್ದೀನಿ ಅಂತಾರಲ್ಲ. ಇಲ್ಲಿ ಯಾರಾದ್ರೂ ಕೈಯಲ್ಲಿ ಲಡ್ಡು ನೋಡಿದ್ರೆ ಸಾಕು, ಬಾಯಲ್ಲಿ ಹೆಂಗ್ ನೀರು ಬಿಡ್ತಾವಂದ್ರೆ ಅವ್ರಿಗೆ ಯಾಕಾದ್ರೂ ಲಡ್ಡು ಬಿಟ್ಟು. ಇನ್ನೂ ಕೆಲವು ಪುಣ್ಯಾತ್ರು ಬಹಳ ಬುದ್ಧಿವಂತರು, ಹಾಗಾದ್ರೆ ಬಿಟ್ಟು ಬರ್ತಾರೆ, ಪ್ರಾಬ್ಲಮ್ ಇಲ್ಲ ಅವ್ರಿಗೆ. ಯಾರಾದ್ರೂ ತಿಂದ್ಕೊಂಡು ಹಾಳಾಗಿ ಹೋಗ್ಲಿ, ನನಗೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಹಾಗಾದ್ರೆ ಬಿಟ್ಟು ಬರೋದು. ಹಂಗಲ್ಲ. ಒಂದು ಪ್ರಯೋಗ ಮಾಡ್ಕೊಂಡು ಸ್ವಾಮೀಜಿ ಹೇಳಿದ ವ್ಯಕ್ತಿತ್ವವನ್ನು ಗಳಿಸ್ಕೊಳ್ಲಿಕ್ಕೆ ಮೊದಲನೇ ಪ್ರಯೋಗ ಇತ್ತು. ಯಾವುದಿಲ್ಲದೆ ನಾವು ಬದುಕಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ನಿಮ್ಗೆ ಅನ್ನಿಸ್ತಿದ್ಯೋ, 1 ವಾರದ ಕಾಲ ಅದನ್ನ ಬಿಟ್ಟು ನಾನು ಟ್ರೈ ಮಾಡ್ತೀನಿ. ಹೆಂಗಾಗುತ್ತೆ ಗೊತ್ತೇನು? ಮನಸ್ಸಿಗೆ ಟ್ರೈನ್ ಆಗ್ತಾ ಆಗ್ತಾ ಒಂದು ಫೈನ್ ಡೇ ಮನಸ್ಸು ಹೇಳುತ್ತೆ, ಏನೋ ಹೊಸ ಆಲೋಚನೆ ಮನಸ್ಸಿಗೆ ಬಂದಾಗ ನೀನೇನು ಮಾಡಕ್ ಹೋಗ್ಬೇಡ, ಇವನೇನ್ ಹೇಳ್ತಾನೋ ಬಾಯಿ ಮುಚ್ಕೊಂಡು ಅದನ್ನ ಕೇಳು ಅಂತ. ಯಾವಾಗ ಹಿಂಗ ಅನ್ಸುತ್ತಲ್ಲ, ಅವಾಗ ಸ್ವಾಮೀಜಿ ಹೇಳಿದ್ರಲ್ಲ, ವಿಲ್ ಪವರ್ ಹೆಂಗಿರ್ಬೇಕು ಅಂದ್ರೆ, ಅಗೋ ನೋಡು ಗುಡ್ಡ ಅಂದ್ರೆ
ಪುಡಿ ಮಾಡ್ಬೇಕು ಸ್ವಾಮೀಜಿ ಅಂತ ಕೇಳುವಂತ ವಿಲ್ ಪವರ್ ಬರುತ್ತೆ. ನಾನು ಮ್ಯಾಜಿಕ್ ಹೇಳ್ತೀನಿ ನಿಮ್ಗೆ, ನೀವು ಮನಸ್ಸನ್ನು ಸರಿಯಾಗಿ ಟ್ರೈನ್ ಮಾಡಿದ್ರೆ ಹೆಂಗಾಗತ್ತೆ ಗೊತ್ತಾ, ಎಂತ ಟ್ರೈನಿಂಗ್ ಸಿಗುತ್ತೆ ಗೊತ್ತಾ ಅದಕ್ಕೆ. ನಾಳೆ ನಿಮ್ಗೆ ಎಕ್ಸಾಮ್ ಇದೆ, ಇವತ್ತು 103 ಡಿಗ್ರಿ ಟೆಂಪರೇಚರ್, ಬಿಸಿ ಆಗ್ಬಿಟ್ಟಿದೆ ಬಾಡಿ, ನಾಳೆ ಎಕ್ಸಾಮ್ ಹೋಗ್ಲಿಕ್ಕೆ ಆಗದೇ ಇಲ್ಲ ಅಂತ ಎಲ್ಲರೂ ಡಿಸೈಡ್ ಮಾಡ್ಬಿಡ್ತಾರೆ. ಡಾಕ್ಟರ್ ಬಂದು ಹೇಳ್ತಾರೆ ಎಕ್ಸಾಮ್ ಹೋಗ್ಲಿಕ್ಕೆ ಆಗಲ್ಲ ಅಂತ. ಬಟ್ ಇಫ್ ಯು ಟ್ರೈನ್ ಯುವರ್ ಮೈಂಡ್, ನಾನು ಎಕ್ಸಾಮ್ ಬರೀಬೇಕು ಅಷ್ಟೇ, ನೀನ್ ಹೇಳ್ದಂಗ್ ನಾನು ಕೇಳ್ಲಿಕ್ಕಲ್ಲ, ನಾನು ಹೇಳ್ದಂಗ್ ನೀನ್ ಕೇಳ್ಬೇಕು. ಎಕ್ಸಾಮ್ ಮೊದಲು, ಉಳಿದಿದೆಲ್ಲ ಆಮೇಲೆ. ಅಂದ್ರೆ ಎಕ್ಸಾಮ್ ನ 3 hours ಜ್ವರ ನಿಮ್ಮನ್ನು ಬಾಧಿಸಲ್ಲ, ಬಿಲೀವ್ ಮೀ. ಎಕ್ಸಾಮ್ ಬರೆಯುವಂತ 3 hours ಜ್ವರ ನಿಮ್ಮನ್ನು ಬಾಧಿಸಲ್ಲ. ಎಕ್ಸಾಮ್ ಬರೆದ್ಮೇಲೆ ವಾಪಸ್ 103 ಡಿಗ್ರಿ ಟೆಂಪರೇಚರ್ ಬಂದು ನಿಮ್ಗೆ ಆಶ್ಚರ್ಯ, ಎಲ್ಲಿತ್ತು ಇಷ್ಟೊತ್ತಿದು? ಎಲ್ಲಿತ್ತು ಅಂದ್ರೆ ಮನಸ್ಸಿಗೊಂದು ಕೆಪಾಸಿಟಿ ಇದೆಯಲ್ಲ, ನೀವು ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲದಂತ ಅದ್ಭುತವಾದ ಕೆಪಾಸಿಟಿ ಇದೆ. ಎಕ್ಸ್ಪ್ಲೋರ್ ಮಾಡ್ರಿಗ, ಯಾಕೆ ಸುಮ್ಮನೆ ವೇಸ್ಟ್ ಮಾಡ್ತೀರಾ? ಯಾವ್ದೋ ಒಂದು ಹುಡುಗನ್ ನೋಡಿದ ತಕ್ಷಣ ನನ್ನ ಮನಸ್ಸು ಯಾವ್ದೋ ಒಬ್ಬ ಹುಡುಗಿ ನೋಡಿದ ತಕ್ಷಣ ನನ್ನ ಮನಸ್ಸು ಜಾರಿತು. ಮನಸ್ಸು ಜಾರಲಿಕ್ಕೆ ಇರೋದು, ಆದ್ರೆ ಜಾರದು ನೀರು ಜಾರುತ್ತೆ, ಹೌದೋ ಇಲ್ವೋ? ನೀರು ಜಾರಲಿಕ್ಕೆ ಇರೋದು, ಸ್ವಲ್ಪ ತಳಭಾಗ ನೋಡಿದ ತಕ್ಷಣ ಹೋಗುತ್ತೆ. ಆದ್ರೆ ಎಲ್ಲ ನೀರು ಹೀಗೆ ಜಾರ್ಕೊಂಡು ಹೋಗಿದ್ದಿದ್ರೆ ಇವತ್ತೇನು ಉಪಯೋಗ ಇರಲಿಲ್ಲ. ಸೂರ್ಯ ಬರ್ತಾನೆ, ಆ ನೀರನ್ನ ಆವಿ ಮಾಡಿ ಮೇಲೆ ತೆಳಿತಾನೆ, ಆನಂತರ ಮಳೆಯಾಗಿ ಎಲ್ಲ ಕಡೆ ಬೀಳುತ್ತೆ. ಹಾಗೆ ಜಾರುವ ನಮ್ಮ ಮನಸ್ಸನ್ನ ಪ್ರಖರವಾದ ಆತ್ಮಶಕ್ತಿಯ ಸೂರ್ಯನ ಮೂಲಕ ಮೇಲಕ್ಕೆತ್ತಿದ್ರೆ ಅದು ಇಡೀ ಜಗತ್ತಿಗೆ ಉಪಯೋಗವಾಗುವಂತೆ ಮಳೆ ಸುರಿಸುತ್ತೆ ಅನ್ನೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಕೆಪಾಸಿಟಿ ನಿಮಗಿದೆ ಅಂತಾದ್ರೆ ಈ ಹಂತದಲ್ಲಿ ಹೋಗ್ಬೋದು. ನಾನು ಇದನ್ನ ನಿಮ್ಮ ಹತ್ರನೇ ಯಾಕೆ ಮಾತಾಡ್ತಿದ್ದೀನಿ ಗೊತ್ತಾ? 70 ವರ್ಷ 80 ವರ್ಷ ಆದ್ಮೇಲೆ ಮಾತಾಡಿದ್ರೆ ಅಯ್ಯೋ ಎಲ್ಲ ಆಗೋಯ್ತು, ಇನ್ನೇನ್ ಮಾಡಲಿದೆ ಅಂತ ಅವ್ರಿಗೆ ಹೇಳಿದ್ರೆ ಏನು ಉಪಯೋಗ ಇಲ್ಲ. ಆದ್ರೆ ನಿಮ್ ಜೊತೆ ಮಾತಾಡಿದ್ರೆ ಲಾಭ ಏನು ಅಂತಂದ್ರೆ, ನೀವೇನಾದ್ರೂ ಒಂದು ಹೆಜ್ಜೆ ಇದಕ್ಕೋಸ್ಕರ ಮುಂದಿಟ್ರು ಅದ್ಭುತವಾದ ಶಕ್ತಿ ನಿಂದಾಗತ್ತೆ ಅನ್ನೋ ಕಾರಣಕ್ಕೆ ಇದನ್ನು ಹೇಳ್ತಿದ್ದೀನಿ. ಇನ್ ಸೆಕೆಂಡ್, ಸ್ವಾಮೀಜಿ ಹೇಳಿದ್ರು ಬೌದ್ಧಿಕ ಶಕ್ತಿ ಚೆನ್ನಾಗಿರ್ಬೇಕು ಅಂತ. ಬೌದ್ಧಿಕ ಶಕ್ತಿ ಚೆನ್ನಾಗಿರ್ಬೇಕು ಅಂದ್ರೆ ಅಧ್ಯಯನ ಚೆನ್ನಾಗಾಗ್ಬೇಕು. ಯಾವಾಗ ನಿಮ್ಮ ಮನಸ್ಸು ನಿಮ್ ಹಿಡಿತಕ್ಕೆ ಬರುತ್ತೋ, ಬಿಲೀವ್ ಮೀ, ನೀವು ಓದ್ಲಿಕ್ಕೆ ಅಂತ ಕೂತ್ರೆ, ನಾನು ನನ್ನ ಮನಸ್ಸು ಪೂರ್ಣ ನನ್ನ ಹಿಡಿತದಲ್ಲಿದೆ ಅಂತ ನಾನೇನು ಹೇಳೋಲ್ಲ, ಆದ್ರೆ ಈಗಲೂ ನಾನೇನಾದ್ರೂ ಓದ್ಲಿಕ್ಕೆ ಕೂತ್ರೆ ಒಂದು ಪುಸ್ತಕವನ್ನು ಮುಗಿಸೋವರೆಗೂ ನಾನು ಮತ್ತೆಲ್ಲೂ ಗಮನ ಹಾಕದೆ ಇರುವಷ್ಟು ಪರಮ ಮಗ್ನನಾಗಿ ಅದರೊಳಗೆ ಮುಳುಗಿ ಹೋಗಬಲ್ಲೆ. ನನ್ನ ಸಾಮರ್ಥ್ಯ ಇದೆ. ನಾನು ಫಿಲ್ಮ್ ನೋಡ್ಲಿಕ್ಕೆ ಕೂತ್ರೆ ಇನ್ನೆಲ್ಲೂ ಗಮನ ಹರಿಸದಂತೆ ಫಿಲ್ಮನ್ನೇ ನೋಡಬಲ್ಲೆ. ನಮ್ಮಲ್ಲಿ ಕೆಲವರಿಗೆ ಇರ್ತಾರೆ, ಫಿಲ್ಮ್ ನೋಡ್ತಾ ಇರ್ತಾರೆ, ಮೊಬೈಲ್ ನೋಡ್ತಿರ್ತಾರೆ. ಅದು ಅರ್ಥ ಇದು ಅರ್ಥ ನನಗಿಲ್ಲ. ಮನಸ್ಸನ್ನ ಹೀಗೆ ಇದು ನೋಡ್ಬೇಕು ಅಂದ್ರೆ ನೋಡ್ಬೇಕಷ್ಟೇ, ಇದನ್ನ ಕೇಳಬೇಕು ಅಂದ್ರೆ ಕೇಳಬೇಕು ಅಷ್ಟೇ, ಇದರಿಂದ ಗ್ರಾಸ್ ಮಾಡಬೇಕು ಅಂದ್ರೆ ಗ್ರಾಸ್ ಮಾಡಬೇಕು ಅಷ್ಟೇ. ನಾವು ಸ್ವಾಮಿ ವಿವೇಕಾನಂದರ ಪದತನಕರಣ ಇರುತ್ತಲ್ಲ, ಅದನ್ನ ಚೂರು ಮಾಡಿ ನ್ಯಾನೋ ಲೆವೆಲಿಗೆ ತಗೊಂಡೋದ್ರೆ ಏನಾಗ್ಬೋದಲ್ಲ, ಅದನ್ನು ಮತ್ತು ನ್ಯಾನೋ ಲೆವೆಲಿಗೆ ತಗೊಂಡೋದ್ರೆ ಏನಾಗ್ಬೋದೋ ಅಷ್ಟನ್ನು ಪಡ್ಕೊಂಡಿದ್ದಕ್ಕೆ ಹಿಂಗ್ ಅಂತೀನಿ. ಇನ್ನು ಅಗಾಧವಾಗಿರುವಂತ ಆ ಪುಣ್ಯಾತ್ಮ ಹೆಂಗಿದ್ದ, ಒಂದ್ ಎನ್ಸೈಕ್ಲೋಪೀಡಿಯಾ ಕೊಟ್ಟು ಆ ಎನ್ಸೈಕ್ಲೋಪೀಡಿಯಾನ ಸ್ವಾಮಿ ವಿವೇಕಾನಂದರು ಓದಿದ್ರೆ ಹೆಂಗಿರ್ತಿತ್ತು ಗೊತ್ತೇನು? ಆಮೇಲೆ ಲೈಬ್ರರಿಯಲ್ಲಿ ಪ್ರಶ್ನೆ ಕೇಳಿದ್ರೆ ಅವರಿಗೆ ಎನ್ಸೈಕ್ಲೋಪೀಡಿಯಾದಲ್ಲಿರುವಂತ ವಿಚಾರಗಳ ಕುರಿತಂತೆ ಆ ಮನುಷ್ಯ ಪುಟ ಸಂಖ್ಯೆ ಸಮೇತ ಹೇಳ್ತಿದ್ದ. ಸ್ವಾಮೀಜಿ ಹೇಳ್ತಿದ್ರು, ನನ್ನ ಮಾನಸಿಕ ಶಕ್ತಿ ಹೆಂಗಿತ್ತು ಅಂತಂದ್ರೆ, ಮೊದಲು ನಾನು ಈ ಪುಸ್ತಕ ಓದ್ತಿದ್ದೆ, ಆಮೇಲೆ ಪೇಜ್ಗಳನ್ನು ಓದ್ಲಿಕ್ಕೆ ಶುರು ಮಾಡಿದೆ, ಆಮೇಲೆ ನನಗೆ ಪ್ಯಾರಾಗ್ರಾಫ್ ಓದಬೇಕಾದ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಒಂದು ವಾಕ್ಯ ಸ್ಟಾರ್ಟಿಂಗು ಒಂದು ವಾಕ್ಯ ಕೊನೆಯಲ್ಲಿ ಓದ್ಬಿಟ್ರೆ ಇಡೀ ಪೇಜ್ ನನ್ನ ತಲೆ ನೋವು ಕೂತ್ ಬಿಡ್ತಿತ್ತು. ಅಷ್ಟು ಗ್ರಾಸ್ಪಿಂಗ್ ಪವರ್ ಬಂದಿತ್ತು ನನಗೆ. ಇದು ಮನುಷ್ಯರನ್ನ ಮೀರಿದ್ದಲ್ಲ, ಮನುಷ್ಯರಿಗೆ ಸಾಧ್ಯವಾಗುವ ಸಂಗತಿ. ಪ್ರಯತ್ನ ಮಾಡಲ್ಲ. ಒಂದ್ಸಲ ಅಧ್ಯಯನಕ್ಕೆ ಮನಸ್ಸನ್ನ ಹಿಡಿದುಕೊಂಡು ಕೂತ್ಕೊಳ್ತೀರಾ ಅಂದ್ರೆ ಅಧ್ಯಯನ ಲೀಲಾಜಾಲವಾಗಿ ನಡೆಯುತ್ತೆ. ತಲೆನೇ ಕೆಡಿಸ್ಕೋಬೇಕು ಅಂತಿಲ್ಲ. ಯಾವಾಗ ಜ್ಞಾನಶಕ್ತಿ ಬರುತ್ತೋ, ಇಚ್ಛಾಶಕ್ತಿ ಮತ್ತು ಜ್ಞಾನಶಕ್ತಿ ಎರಡೇ ಸಾಕಾಗಲ್ಲ, ಮೂರನೇದು ಜೋಡಿಸ್ಕೊಳ್ಬೇಕು ಅಂತಾರೆ ಕ್ರಿಯಾಶಕ್ತಿ ಅಂತ. ಯಾರಿದನ್ನು ಕ್ರಿಯೆಯಲ್ಲಿ ಕನ್ವರ್ಟ್ ಮಾಡ್ತಾರಲ್ಲ, ಕ್ರಿಯೆಯಾಗಿ ಕನ್ವರ್ಟ್ ಮಾಡ್ತಾರಲ್ಲ, ಅವನು ಅದ್ಭುತವಾದನ್ನು ಸಾಧಿಸ್ತಾನೆ. ಅಂಕಿತ್ ಮೆಹ್ತಾ ಅಂತ ಹುಡುಗ, ನೀವೆಲ್ಲ ಸೈನ್ಸ್ ವಿದ್ಯಾರ್ಥಿಗಳಾಗಿರೋದ್ರಿಂದ ಅವ್ರ ಬಗ್ಗೆ ಹೇಳ್ಕೊಳ್ಬೇಕು ಅಂತ ನನಗೆ ಅನ್ನಿಸ್ತು. ಅಂಕಿತ್ ಮೆಹ್ತಾ ರಾಜಸ್ಥಾನದ ಹುಡುಗ, ಬುದ್ಧಿವಂತ ಹುಡುಗ. ಅವನಿಗೆ ಯಾರೋ ಹೇಳಿದ್ರು ಅತ್ಯಂತ ಬುದ್ಧಿವಂತರು ಮಾಡಬೇಕಾಗಿರೋ ದೊಡ್ಡ ಕೆಲಸ ಏನಂದ್ರೆ IIT ಸೆಲೆಕ್ಟ್ ಮಾಡೋದು. ಅನ್ನೋದು ಅಷ್ಟೇ ತಾನೇ ಮಾಡ್ತೀನಿ ನೋಡಿ. IIT ಸೆಲೆಕ್ಟ್ ಆಗ್ಬಿಟ್ಟು IIT ಮುಂಬೈಗೆ ಬಂದ 2003 ಪ್ರಾಬಬಲಿ, ಬಹಳ ಹಿಂದೇನೂ ಅಲ್ಲ. ಮುಂಬೈಗೆ ಬಂದ. ಮುಂಬೈ ಓದ್ತಿರ್ಬೇಕಾದ್ರೆ ಅವನ ಇಂಟ್ರೆಸ್ಟ್ ಇದ್ದಿದ್ದು ರೋಬೋಟಿಕ್ಸ್ ನಲ್ಲಿ. ಅವನು ರೋಬೋಟಿಕ್ಸ್ ಮೇಲೆ ಒಂದಷ್ಟು ಪ್ರಯೋಗಗಳನ್ನ ಎಕ್ಸಿಬಿಟ್ ಮಾಡಿದ. ಪ್ರಯೋಗಗಳನ್ನು ನೋಡಿದ್ರು ಚೆನ್ನಾಗಿತ್ತು, ಬಟ್ ಅವನಿಗೆ ನ್ಯಾಷನಲ್ ಲೆವೆಲ್ ಪ್ರೈಸ್ ಬರಲಿಲ್ಲ.
ಸೆಕೆಂಡ್ ಇಯರ್ ಮತ್ತೆ ಅಟೆಂಪ್ಟ್ ಮಾಡಿದ, ಪ್ರೈಸ್ ಬರಲಿಲ್ಲ. ಥರ್ಡ್ ಇಯರ್ ಫೈನಲ್ ಇಯರ್ ಹೋಗಿದ್ದ, ಇವನ್ ಜೂನಿಯರ್ ಹುಡುಗರು ಮಾಡಿದ್ರು, ಅವ್ರಿಗೆ ಬೇಕಾಗಿರುವಂತ ಎಲ್ಲ ಐಡಿಯಾಸ್ ಗಳನ್ನ ಕೊಟ್ಟ, ಅವರು ಪ್ರೆಸೆಂಟ್ ಮಾಡಿದ್ರು. ರೋಬೋಟಿಕ್ಸ್ ಮೇಲೆ ಇವ್ರು ಮಾಡಿದಂತ ಐಡಿಯಾಗಳಿಗೆ ಪ್ರೈಸ್ ಬಂತು, ದೇಶದಲ್ಲಿ ಮೊದಲು ಅಂತ ಗುರುತಿಸಲ್ಪಡ್ತು, ಬ್ಯಾಂಕಾಕ್ಗೆ ಕಳಿಸ್ತು. ಅಲ್ಲಿ ಜಗತ್ತಿನ ಎಲ್ಲ ಜನ ಬಂದಿದ್ದಾಗ ಅವ್ರ ಮುಂದೆ ಗೊತ್ತಾಯ್ತು, ನಾವಿನ್ನೂ ಎಷ್ಟು ಚಿಕ್ಕ ಮಟ್ಟದಲ್ಲಿ ಇದ್ದೀವಿ, ಜಗತ್ ಎಷ್ಟು ಮುಂದಕ್ಕೆ ಹೋಗಿದೆ ಅಂತ ಕನಸುಗಳನ್ನು ಕಟ್ಕೊಂಡು ಹುಡುಗರು ಆಚೆ ಬಂದ್ರು. ಈ ಹುಡುಗ ಏನ್ ಮಾಡ್ದ ಗೊತ್ತಾ, IIT ಮುಗಿದ ತಕ್ಷಣ ಕೊನೆ ಇಯರ್ ಅಲ್ಲಿ ಇದ್ದಾಗಲೇ ಎಷ್ಟು ಆಫರ್ ಬರ್ತವೆ ಅಂದ್ರೆ ಲಕ್ಷಾಂತರ ರೂಪಾಯಿ ಸಂಬಳದ ಆಫರ್ ಬರುತ್ತೆ. ಈ ಹುಡುಗ ಹೇಳ್ದ, ನಾನು ಯಾರ ಕೆಲಸಕ್ಕೂ ಹೋಗಲ್ಲ, ನಾನೇ ಕಂಪನಿ ಕೊಡ್ತೀನಿ ಅಂತ ಕೆಲಸಕ್ಕೆ ಹೋಗಲ್ಲ ಡಿಸೈಡ್ ಮಾಡಿ. ಯಾಕಂದ್ರೆ ರೋಬೋಟಿಕ್ಸ್ ಮೇಲೆ ವರ್ಕ್ ಮಾಡ್ಬಿಟ್ಟಿದ್ನಲ್ಲ, ಆಗ್ಲೇ ಅದೊಂದು ಉತ್ಸಾಹ ಇತ್ತು. IIT ಮುಗಿದ್ಮೇಲೆ ಅವನಿಗೆ ಗೊತ್ತಾಯ್ತು, ನಾನು ಕಂಪನಿ ಕಟ್ತೀನಿ ಅಂತ ಅನ್ಕೊಂಡಿದ್ದೀನಿ, ನಿಜ ದುಡ್ಡಿಲ್ಲ, ಅದಕ್ಕೆ ವಾಪಸ್ ಕೆಲಸ ಮಾಡಬೇಕು ಅಂತ ಇನ್ನೊಂದು ಕೆಲಸ ಹಿಡಿದ. ಕೆಲಸದಿಂದ ಬರೋ ಅಷ್ಟು ದುಡ್ಡನ್ನು ಇತ್ತಲ್ಲ, ಕಷ್ಟಪಟ್ಟು ಅತ್ಯಂತ ಕಡಿಮೆಯಲ್ಲಿ ತನ್ನ ಬದುಕು ನಡೆಸಿ ದುಡ್ಡನ್ನು ಕೂಡಿಟ್ಟು 6 ತಿಂಗಳು ದುಡ್ಡನ್ನು ಕೂಡಿಟ್ಟ. 7ನೇ ತಿಂಗಳಿಗೆ ಕೆಲಸಕ್ಕೆ ರಿಸೈನ್ ಮಾಡೋದ, ಏನ್ ರಿಸಾಲ್ವ್. 7ನೇ ತಿಂಗಳಿಗೆ ರಿಸೈನ್ ಮಾಡಿ ತನ್ನ ಕಂಪನಿ ಶುರು ಮಾಡ. ತನ್ನ ರಾಬೋಟಿಕ್ಸ್ ನ ಐಡಿಯಾದ ಮೇಲೆ, ಬ್ಯಾಟ್ರಿಗಳ ಮೇಲೆ ಕೆಲಸ ಮಾಡ್ದ. ಅಟ್ಟರ್ ಫೇಲ್ಯೂರ್, ಏನು ಬಿಟ್ಲಿಲ್ಲ. ಬ್ಯಾಟ್ರಿ ಚೆನ್ನಾಗಿದೆ ಅಂತ ಎಲ್ಲರೂ ಹೊಗಳೋರು, ಯಾಕೆ ಗೊತ್ತಿರಲಿಲ್ಲ. ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದ. ಅಷ್ಟೊತ್ತಿಗೆ ಫೋರ್ಜ್ ಇಂಡಿಯಾ ಅಂತ ಅನ್ನೋ ಅವನ ಕಂಪನಿಗೆ ಅವನ ಜೂನಿಯರ್ ಹುಡುಗರಿದ್ರಲ್ಲ, ಇವನು ಹುಚ್ಚಿಗೆ ಅವರು ಬಲಿಯಾಗಿ ಅವರು ಕೆಲಸ ಬಿಟ್ಟಿನ ಜೊತೆ ಬಂದು ಜಾಯಿನ್ ಆದ್ರು. ಇವರೆಲ್ಲರೂ ಸೇರ್ಕೊಂಡು ಆಲೋಚನೆ ಮಾಡಿದ್ರು, ಎಲ್ಲ ಇದೆ ಈ ದೇಶದಲ್ಲಿ, ಡ್ರೋನ್ ಕ್ಯಾಮರಾಗಳಿರ್ಬೋದ, ಜಗತ್ತಿನಿಂದ ಆಮದು ಮಾಡ್ಕೋಬೇಕಲ್ಲ, ನಾವು ಡ್ರೋನ್ ಕ್ಯಾಮರಾಗಳನ್ನು ಮಾಡಬೇಕು ಅಂತ ಡ್ರೋನ್ ಕ್ಯಾಮರಾಗಳ ಮೇಲೆ ವರ್ಕ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ನೀವು ನಂಬಲ್ಲ ಮಿತ್ರರೇ, ಇವ್ರ ವರ್ಕ್ ನೋಡಿ DRDO, ಡಿಫೆನ್ಸ್ ರಿಸರ್ಚ್ ಅಂಡ್ ಡಿಫೆನ್ಸ್ ಆರ್ಗನೈಸೇಷನ್ ಇವ್ರ ಸಪೋರ್ಟಿಗೆ ಬಂತು. ಇವರಿಗೆ ಟೆಕ್ನಾಲಜಿ ಬೇಕಾಗಿರೋದನ್ನು ಕೊಡ್ತು, ತಮಗೆ ಬೇಕಾಗಿರುವಂತ ಸೇನೆಗೆ ಬೇಕಾಗಿರುವಂತ ಡ್ರೋನ್ಗಳ ಕಲ್ಪನೆ ಹೆಂಗಿರ್ಬೇಕು ಅಂತ ಹೇಳಿದ್ರ ಪರಿಣಾಮವಾಗಿ 2008-9 ವೇಳೆಗೆ ಅವರು ಈ ದೇಶದ ಡ್ರೋನ್ ಮಾಡೆಲ್ಗಳನ್ನು ಪ್ರೆಸೆಂಟ್ ಮಾಡಿದ್ರು. ಅದರ ನಿಧಾನವಾಗಿ ಎಲ್ಲರೂ ಕೊಂಡ್ಕೊಳ್ಳೋ ಹಂತಕ್ಕೆ ಇವ್ರ ಎಕ್ಸಿಬಿಷನ್ ಏನ್ ಮಾಡಿದ್ರು, ಆ ಎಕ್ಸಿಬಿಷನ್ಗೆ ಈ ದೇಶದ ರಕ್ಷಣಾ ಸಚಿವರು ಬರ್ಕೊಂಡು ಹೋಗ್ತಿರ್ಬೇಕಾದ್ರೆ ಅದ್ರ ಹಿಂದೆ ಸೇನೆಯ ಮುಖ್ಯಸ್ಥರು ಬಂದ್ರಲ್ಲ, ಇದ್ರ ಹತ್ರ ನಿಲ್ಸಿ ಹೇಳಿದ್ರು, ಈ ಡ್ರೋನ್ಗಳು ಸೈನ್ಯಕ್ಕೆ ಬೇಕು, ನಮಗೆ ಬಾರ್ಡರ್ ಸರ್ವೇಲೆನ್ಸ್ಗೆ ಡ್ರೋನ್ಸ್ ಬೇಕಾಗಿತ್ತು, ಹೊರ ದೇಶದಿಂದ ಆಮದು ಮಾಡಿಬಿಟ್ಟಿದ್ವಿ, ಆದ್ರೆ ಈ ಹುಡುಗರು ಇಂಡಿಜಿನಸ್ ಆಗಿ ಡೆವಲಪ್ ಮಾಡಿದ್ದಾರೆ, ಇದನ್ನು ಕೊಂಡ್ಕೋಬೇಕು ನಾವು ಅಂತಂದ ತಕ್ಷಣ ಆ ಸ್ಪಾಟ್ ಅಲ್ಲೇ ಅವರನ್ನ ಅಪ್ರೂವ್ ಮಾಡಲಾಯಿತು. ಅವ್ರಿಗೆ ಬೇಕಾಗಿರೋದನ್ನ ಬರ್ಕೊಡ್ತೀವಿ ಅಂತ ಡಿಸೈಡ್ ಮಾಡಿ ಕೊಂಡ್ಕೋಬೇಕು ಅಂತ ಪ್ಲಾನ್ ಆಯ್ತು. ಅದು ಪ್ಲಾನ್ ಆದ ತಕ್ಷಣ ಈ ಹುಡುಗರದ ಹವಾಮಾನ ಎಲ್ಲ ಪತ್ರಿಕೆಗಳು ಯಂಗ್ ಅಚೀವರ್ಸ್ ಅಂತ ಇವ್ರನ್ನ ಕರೆಯೋದು ಮಾಡೋದು ಎಲ್ಲ ಮಾಡಿದ್ರೆ, ನೆಕ್ಸ್ಟ್ ಲೆವೆಲ್ ಪ್ರಮೋಷನ್ ಯಾವಾಗ ಗೊತ್ತಾ, 3 Idiots ಮೂವಿ ಬಂತು. 3 Idiots ಮೂವಿಯ ಡೈರೆಕ್ಟರ್ ಈ ಇಂಟರ್ವ್ಯೂ ನೋಡಿ ಬಹಳ ಖುಷಿ ಆಯ್ತು ಅವನಿಗೆ. ಈ ಡ್ರೋನ್ ಮೂವಿಲಿ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಒಬ್ಬ ಹುಡುಗ ಬರ್ತಾನೆ, ಡ್ರೋನ್ ಮಾಡ್ತಾನೆ, ಕೊನೆಗೆ ಬಿದ್ದು ಸಾಯ್ತಾನೆ. ನೋಡಿದಿರಲ್ಲ, ಇವರೇ ತಯಾರು ಮಾಡಿ ಡ್ರೋನ್. ಇವ್ರು ಕೇಳಿದ್ರು, ನಾವು ಡ್ರೋನ್ ತಯಾರು ಮಾಡ್ಕೊಡ್ತೀವಿ, ನಮ್ಗೆ ಏನು ಕೊಡೋದು ಬೇಡ, ಈ ಡ್ರೋನ್ ನಾವು ತಯಾರು ಮಾಡಿದ್ದು ಅಂತ ಹಾಕಬಹುದಾ ಅಂತ ಕೇಳಿದ್ರು. 3 Idiots ಅಲ್ಲಿ ಬಂದ್ಮೇಲೆ ಇವರು ಪ್ರಚಾರ ಕಾರ್ಯದಲ್ಲಿ ಆ 3 Idiots ನ ಸೀನ್ಗಳನ್ನು ಬಳಸ್ಕೊಳ್ಳಿಕ್ಕೆ ಶುರು ಮಾಡಿದ್ರು. ಆಮೇಲೆ ಇವರು ಯಾವ ಮಟ್ಟಕ್ಕೆ ಡ್ರೋನ್ಗಳನ್ನ ಡೆವಲಪ್ ಮಾಡಿದ್ರು ಅಂತಂದ್ರೆ, ಇವತ್ತು ಪೊಲೀಸರು ಬಳಸುವಂತ ನೇತ್ರ ಅಂತ UAV ಇದೆಯಲ್ಲ, ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್, ಅದನ್ನು ಅವರೇ ಡಿಸೈನ್ ಮಾಡಿದ್ದು. ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾಗಿರುವಂತಹ ಡ್ರೋನ್ಗಳ ಎದುರಿಗೆ ಸವಾಲಲ್ಲಿ ಗೆದ್ದು ಈ ದೇಶದ ಡ್ರೋನ್ಗಳು ಗೆಲ್ಲುವಂತೆ ಮಾಡಿದ ಆ ಹುಡುಗರು ಅವರ ಮಾನಸಿಕವಾದ ಶಕ್ತಿ ಇತ್ತು. ಕೆಲಸ ಬಿಡಬೇಕು ಅಷ್ಟೇ, ನನ್ನ ಗುರಿಯನ್ನು ಮುಟ್ಲಿಕ್ಕೋಸ್ಕರ ಅದನ್ನು ಬಿಟ್ಟೇ ಬಿಡ್ತೀನಿ. ಸೋಲುಗಳು ಬಂದು, ಆದ್ರೆ ಜ್ಞಾನಶಕ್ತಿ ಹೆಂಗ್ ಕೆಲಸ ಮಾಡ್ತು ಅಂತಂದ್ರೆ, ಇದು ಸೋತ್ರೂ ಚಿಂತೆ ಇಲ್ಲ, ನಮ್ಮ ಹತ್ರ ಇರೋ ಜ್ಞಾನದ ಆಧಾರದ ಮೇಲೆ ಮತ್ತೊಂದನ್ನು ಹುಟ್ಟಿಸಬಲ್ಲಬೇಕು ಅಂತ 3ನೇದವ್ರು ಮಾಡಿದ್ದು, ಅದನ್ನ ಕ್ರಿಯೆಯಾಗಿ ಕನ್ವರ್ಟ್ ಮಾಡಿದ್ರು, ಗೆದ್ರು. ಇವತ್ತು ಈ ದೇಶದಲ್ಲಿ ಡ್ರೋನ್ಗಳ ಬಗ್ಗೆ ಮಾತನಾಡುವಾಗ ಅಂಕಿತ್ ಮೆಹ್ತಾ ಅಂಡ್ ಟೀಮ್ ಫೋರ್ಜ್ ಇಂಡಿಯಾದ ಮಾತಾಡದೆ ನಾವು ಈ ದೇಶದಲ್ಲಿ ಡ್ರೋನ್ಗಳ ಕಥೆ ಮುಗಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಇದು ಭಾರತ ಜಗತ್ತಿಗೆ ಕೊಟ್ಟಂತ ಕೊಡುಗೆ. ಹೆಂಗ್ ಸಾಧ್ಯ ಆಯಿತು? ಕೆಲವು ಹುಡುಗರ ಈ 3 ಶಕ್ತಿಗಳನ್ನ ಒಟ್ಟು ಮಾಡಿದ್ರ ಪರಿಣಾಮ ಅಲ್ವಾ, ನಮ್ಮಿಂದ ಸಾಧ್ಯ ಆಗುತ್ತಿದೆ. ಸುಮ್ಮನೆ ವಿವೇಕಾನಂದರ ಪದದಲ್ಲಿ ಕೂತ್ಕೊಳ್ಳಿ. ಒಬ್ಬ ಸ್ವಾಮೀಜಿ ನನ್ಗೆ ಹೇಳೋರು, ಚಕ್ರವರ್ತಿ ಏನೂ ಇಲ್ಲ, ವಿವೇಕಾನಂದರ ಮುಂದೆ 3 ಸಲ ಅಗರಬತ್ತಿ ಸುಟ್ಟು ಬಿಟ್ರೆ ಸಾಕು, ವಿವೇಕಾನಂದರ ದೆವ್ವ ಹೇಳ್ಕೊಳತ್ತೆ. ದೆವ್ವ ಅಂದ್ರೆ ಬಹಳ ಕೆಟ್ಟದ್ದು, ನೀವು ಅನ್ಕೊಂಡ್ರೆ ವಿವೇಕಾನಂದರೇ ಬಂದು ಹೃದಯದಲ್ಲಿ ಕೂತು ಬಿಡ್ತಾರೆ ಅಂತ ತಿಳ್ಕೊಳ್ಳಿ. ನಾನು ಬಹಳ ಬಾರಿ ಕೇಳ್ಕೊಳ್ತಿದ್ದೆ, ಯಾವುದೋ ಮೈಕಲ್ ಜಾಕ್ಸನ್ ದೆವ್ವ ಹಿಡಿಯೋದು ಅಂತ. ಡೋಂಟ್ ಯು ಥಿಂಕ್ ವಿವೇಕಾನಂದರ ದೆವ್ವ ಆವರಿಸಿಕೊಳ್ಳುವುದು ಒಳ್ಳೆಯದು ಅಂತ? ನನ್ನ ಹೃದಯದಲ್ಲಿ ವಿವೇಕಾನಂದರಿಗೆ ಒಂದು ಜಾಗ ಕೊಟ್ಟು ಒಮ್ಮೆ ಅವರನ್ನ ಹೃದಯವನ್ನು ಆವರಿಸಿಕೊಂಡು
ಕೂತ್ಕೊಂಡ್ಬಿಟ್ರೆ ಅದರ ಮ್ಯಾಜಿಕ್ ಏನಾಗುತ್ತೆ ಅಂತ ನೀವು ಇಮ್ಯಾಜಿನ್ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ ಅಂತಂದ್ರೆ, ನಾನೇ ಹೇಳಬಲ್ಲ ಎಷ್ಟು ಜನರನ್ನು ನೋಡ್ತೀನಿ. ವಿವೇಕಾನಂದರು ಅವರ ಒಳ ಹೋಗುವವರೆಗೂ ಸಾಮಾನ್ಯವಾಗಿದ್ದ ವ್ಯಕ್ತಿ ವಿವೇಕಾನಂದರು ಒಳ ಹೋಗಿದ ತಕ್ಷಣ ಏನ್ ಅದ್ಭುತವಾದ ವ್ಯಕ್ತಿ ಆಗ್ತಾರೆ. ಒಬ್ಬ ಸಾಮಾನ್ಯವಾಗಿ ಟೀ ಮಾಡ್ಕೊಂಡಿದ್ದಂತ ವ್ಯಕ್ತಿ ವಿವೇಕಾನಂದರ ಪ್ರಭಾವಕ್ಕೆ ಒಳಗಾಗಿ ಕೊನೆಗೆ ಈ ದೇಶದ ಪ್ರಧಾನಮಂತ್ರಿಯಾಗಿ ಜಗತ್ತೇ ಸೆಲ್ಯೂಟ್ ಮಾಡುವ ಮಟ್ಟಿಗೆ ಬೆಳೆದು ನಿಲ್ತಾರೆ ಅಂದ್ರೆ ವಿವೇಕಾನಂದರ ಪ್ರಭಾವ. ಒಬ್ಬ ಸಾಮಾನ್ಯವಾಗಿರುವಂತಹ ವ್ಯಕ್ತಿ BSc ಸೆಕೆಂಡ್ ಕ್ಲಾಸ್ ವಿವೇಕಾನಂದರ ಪ್ರಭಾವಕ್ಕೊಳಗಾದ, ರಾಕೆಟ್ ಸೈಂಟಿಸ್ಟ್ ಆದ. ಹೇಗೆ ಅಂತಂದ್ರೆ ವಿವೇಕಾನಂದರು ಮತ್ತು ರಾಮಕೃಷ್ಣರ ಫೋಟೋ ನೋಡಿದ್ರೆ ಆತ ಭಾವುಕರಾಗ್ತಿದ್ದ. ಈ ದೇಶದ ರಾಷ್ಟ್ರಪತಿಯೂ ಆಗಿಬಿಟ್ಟ ಅಬ್ದುಲ್ ಕಲಾಂ ಮಟ್ಟಕ್ಕೆ ಕೇಳಿದ್ದು ಒಬ್ಬ ವಿವೇಕಾನಂದರ ಪ್ರಭಾವಕ್ಕಾಗಿ. ನಾನು ಈ ತರದ 100 ಘಟನೆಗಳನ್ನು ಉಲ್ಲೇಖ ಮಾಡಬಲ್ಲ ವಿವೇಕಾನಂದರ ಕೆಪಾಸಿಟಿ ಅಂತ. ಒಬ್ಬ ಹುಡುಗ ಇದ್ದ, ವಿವೇಕಾನಂದರ ಶಕ್ತಿ ಅವನೊಳಗೆ ಹೆಂಗ್ ಹೋಗಿತ್ತು ಅಂತಂದ್ರೆ ಆ ಹುಡುಗ ಏನ್ ಹೇಳ್ಕೊಳ್ತಿದ್ದ ಅಂತಂದ್ರೆ, ವಿವೇಕಾನಂದರೇನಾದ್ರು ಇವತ್ತು ಬದುಕಿದ್ದಿದ್ರೆ ನಾನು ಬೇರೇನೂ ಸ್ವಾತಂತ್ರ್ಯದ ಹೋರಾಟದ ಕೆಲಸ ಮಾಡ್ತಿರ್ಲಿಲ್ಲ, ಅವರ ಪದತಲದಲ್ಲಿ ಕೂತ್ಕೊಂಡು ನೀವ್ ಏನ್ ಹೇಳ್ತೀರೋ ಆ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದು ಯಾರು ಗೊತ್ತಾ? ಸುಭಾಷ್ ಚಂದ್ರ ಬೋಸರು. ವಿವೇಕಾನಂದರ ಕೆಪಾಸಿಟಿ ಅದು. ಯಾರು ತೆರೆಕೊಳ್ಬೇಕು ಅಂತ ಗೊತ್ತಿಲ್ಲ, ಒಮ್ಮೆ ತೆರೆಕೊಂಡು ನೋಡಿ ಅದ್ಭುತವಾದ ಶಕ್ತಿ ನಮಗಾಗತ್ತೆ. ವಿವೇಕಾನಂದರು ನಮ್ಮನ್ನ ಮೌಲ್ಡ್ ಮಾಡಬಲ್ಲರು, ನಮ್ಮನ್ನ ರೂಪಿಸಬಲ್ಲರು. ಅಂತ ರೂಪಿಸುವಂತ ಶಕ್ತಿಗೆ ಈ ಹೃದಯವನ್ನ ತೆರೆಕೊಳ್ಬೇಕಾದಂತ ಅಗತ್ಯ ಇದೆ. ಒಮ್ಮೆ ತೆರೆಕೊಂಡ್ರೆ ನಮ್ಮ ಮಾನಸಿಕ ಶಕ್ತಿ ದೂರ ಮಡಿಯಾಗತ್ತೆ. ಮನೆಗೆ ಹೋದ ತಕ್ಷಣ ಟ್ರೈ ಮಾಡಿ ಮಾನಸಿಕ ಮನಸ್ಸಿನ ಮೇಲೆ ಹಿಡಿತ ತಂದುಕೊಳ್ಳುವ ಒಂದು ಪ್ರಯತ್ನದಿಂದ ಆರಂಭಿಸೋಣ. ವಿವೇಕಾನಂದರು ನಮ್ಮೆಲ್ಲರ ಬದುಕನ್ನ ಸುಂದರಗೊಳಿಸಲಿ ಅಂತ ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ಹಾರೈಸಿ ನನ್ನ ಮಾತುಗಳನ್ನು ತಾಯಿ ಭಾರತೀಯ ಪದತಲಕ್ಕೆ ಸಮರ್ಪಿಸ್ತೀನಿ ಎಂದು ನಮಸ್ಕಾರ. ಮತ್ತೆ ಮಾತು ಜಯ. ಕೇವಲ 20 ನಿಮಿಷದಲ್ಲಿ ಯುವ ಸಮ್ಮೇಳನವನ್ನ ಅರ್ಥಪೂರ್ಣವಾಗಿ ಸಮಾರೋಪಗೊಳಿಸಿ ಸ್ವಾಮೀಜಿಯವರು ಅಪೇಕ್ಷಿಸಿದ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿಗಳ ಅಳವಡಿಕೆಗೆ ಪ್ರೇರೇಪಿಸಿ ನೀವು ನೀಡಿದ ಅಭಿಮಾನ ಪೂರ್ವಕ ನುಡಿಗಳಿಗೆ ಅಭಿವಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಸಭಾ ಕಾರ್ಯಕ್ರಮದ ಕೊನೆಯ ಭಾಗಕ್ಕೆ ಬರ್ತಾ ಇದ್ದೀವಿ. ವಾಟ್ಸ್ಆಪ್ ಫೇಸ್ಬುಕ್ ನಲ್ಲಿ ನೋಡಿರ್ತೀರಿ. ನಿಮ್ಮ ಮುಂದೆ ಬಂದಿರ್ತಕ್ಕಂಥ ಒಂದು ಅದ್ಭುತ ಕ್ಷಣ ಅಂತ ಭಾವಿಸ್ರಿ. ನಿಮ್ ಏನಾದ್ರು ಕೂಡ ಸಮಸ್ಯೆ ಇರ್ತಕ್ಕಂಥ ಡೌಟ್ ಇರ್ತಕ್ಕಂಥ ಚಿಂತನೆಗಳಿದ್ರ ದಯವಿಟ್ಟು ಹಂಚ್ಕೊಳ್ಳಿ. ಥ್ಯಾಂಕ್ ಯು, ನಮಸ್ಕಾರ. ನಿಮ್ಮ ಪ್ರಶ್ನೆಗಳಿಗೆ ಚಕ್ರವರ್ತಿ ಸೂಲಿಬೆಲೆಯವರ ಉತ್ತರ ಮತ್ತು ಸ್ವಾಮೀಜಿಯವರೆಲ್ಲರ ಉತ್ತರ, ಪ್ರಶ್ನೆಗಳು ಮಾತ್ರ ನಿಮ್ಮವು. ಆದಷ್ಟು ಚುಟುಕಾಗಿರಲಿ, ಅರ್ಥಪೂರ್ಣವಾಗಿರಲಿ, ವಿಷಯಕ್ಕೆ ಸಂಬಂಧಿಸಿದಂತಿರಲಿ. ಹಾಗೆ ಈ ಅವಕಾಶ ಮತ್ತೆ ಸಿಗಲಿಕ್ಕಿಲ್ಲ ನಮಗೆ. ಹಾಗಾಗಿ ಸಿಕ್ಕಿರುವ ಅವಕಾಶವನ್ನ ಸದುಪಯೋಗ ಪಡಿಸಿಕೊಳ್ಳಿ. ಕೈ ಮೇಲೆ ಮಾಡಿ. ಇದು ಮುಂದೆ ಬನ್ನಿ. ಪ್ರಶ್ನೆ ಕೇಳುವಾಗ ಹಿಂಜರಿಕೆ ಬೇಡ. ಅದು ಮನಸ್ಸಿನಲ್ಲಿ ಇಟ್ಟುಕೊಂಡು ಹೊರಗೆ ಹೋದ್ರೆ ನಮ್ಗೆ ನೆಮ್ಮದಿಯೇ ಸಿಗುವುದಿಲ್ಲ. ನೀವೇ ಅಲ್ವಾ ಸಮಯ ತಗೊಂಡಿದ್ದು ನಮಗೆ ಬೇಕು ಪ್ರಶ್ನೋತ್ತರ ಅವಧಿ ಅಂತ. ಹಾಗಾಗಿ ಬೇಗ ಬೇಗ ಬರ್ಬೇಕು. ಏನಾದ್ರೂ ಕೇಳಲಿಕ್ಕಿದ್ಯಾ? ಸ್ಟಾರ್ಟಿಂಗ್ ಬರಲ್ಲ. ಚಪ್ಪಾಳೆ ಸರ್, ಜೀವನದಲ್ಲಿ ಗುರಿ ಬೆನ್ನಟ್ಟುವಾಗ ನಮಗೆ ಹಲವಾರು ಅಡೆತಡೆಗಳು. ಆ ಹೀಗೆ ಅಡೆತಡೆಗಳನ್ನು ಎದುರಿಸಿ ನಾವು ನಮ್ಮ ಗುರಿಯನ್ನು ಪಡೆಯಬೇಕು.
ಅದಕ್ಕೆ ಉತ್ತರ ಕೂಡ ಕಾರ್ತಿಕ್ನೊಬ್ನಿಗೆ ಅಲ್ಲ, ಎಲ್ರಿಗೂ ಸಂಬಂಧಿಸಿರ್ತದೆ. ಏನು ಓದ್ತಿದ್ದೀರಿ ನೀವು? ಗುರಿಯನ್ನು ಮುಟ್ಟೋದಕ್ಕೆ ಅಡೆತಡೆ ನಿಮಗೆ ಮಾತ್ರ ಅಲ್ಲ, ಯಾರ್ಯಾರು ಗುರಿ ಮುಟ್ಟಿದಾರೋ ಅವ್ರಿಗೂ ಇತ್ತು. ನಮಗೆಲ್ಲ ಏನಾಗುತ್ತೆ ಅಂತಂದ್ರೆ, ತೆಂಡೂಲ್ಕರ್ ಇಷ್ಟು ಸ್ವಾಮಿ ತೆಂಡೂಲ್ಕರ್ ಉಲ್ಲೇಖ ಮಾಡಿರಲ್ಲ, ಇಷ್ಟು ಅದ್ಭುತ ಸಾಧನೆ ಮಾಡಿದ. ಸಾಧನೆ ಮಾಡಿದ ದಿನ ಕಾಣ್ತು, ಸಾಧನೆ ಮಾಡಿದ್ದು ನೋಡಿದ್ವಿ. ಆ ಸಾಧನೆಯ ಹಾದಿಯನ್ನು ಯಾರು ನೋಡಲೇ ಇಲ್ಲ. ಓವರ್ ನೈಟ್ ತೆಂಡೂಲ್ಕರ್ ನಿರ್ಮಾಣ ಆಗಲಿಲ್ಲ. ನನಗೆ ತೆಂಡೂಲ್ಕರ್ನ ಬಹಳ ಆಟ ಇಷ್ಟಪಡ್ತಿದ್ದೆ. ನಾನು ಏನ್ ಮಾಡಿದೆ ಗೊತ್ತಾ, ಒಂದು ಪುಸ್ತಕ ತರಿಸ್ಕೊಂಡೆ, 700 ಪೇಜಿನ ಪುಸ್ತಕ. ಐ ಸ್ಟಾರ್ಟೆಡ್ ರೀಡಿಂಗ್. ನನ್ಗೆ ಓದ್ಬೇಕಾದಾಗ ಬೆಳಿಗ್ಗೆ 6-7 ಗಂಟೆಗೆ ಮನೆ ಬಿಟ್ರೆ, ಮನೆಯಿಂದ ಹೊರಟ್ರೆ, ಜಾಬ್ ಮಾಡ್ತೀನಿ, ಓಡ್ತೀನಿ, ತಪ್ಪನಿಗೆ ಸುಳ್ಳು ಹೇಳೋ ಹೊರಟ್ರೆ, ಅವನು ಗ್ರೌಂಡಿಗೆ ಹೋಗಿ ಆಟ ಆಡ್ತಿದ್ದ. ಸ್ಕೂಲಿಗೆ ಹೋಗ್ತಿರ್ಲಿಲ್ಲ, ತಿಂಡಿ ತಿನ್ಲಿಕ್ಕೆ ಮನೆಗೆ ಬರ್ತಿರ್ಲಿಲ್ಲ. ಮಧ್ಯಾಹ್ನ 12:30-1 ಗಂಟೆಗೆ ಮನೆಗೆ ಹೋದ್ರೆ ಯಾರಾದ್ರೂ ಬೈತಾರೆ ಅಂತ ಫ್ರೆಂಡ್ ಅನ್ನು ಕರ್ಕೊಂಡು ವಡಾಪಾವ್ ತಿನ್ಕೊಂಡು ಮತ್ತೆ ಗ್ರೌಂಡಿಗೆ ಹೋಗ್ತಿದ್ದ. ಅವನೊಬ್ಬ ಗುರುಗಳಿದ್ರು, ರಮಾನಂದ ಅಚರೇಕರ್ ಅಂತ. ಇವನ ಆಟ ನೋಡಿ ನೋಡಿ ಹೆಂಗ್ ಅನಿಸ್ಬಿಡ್ತು ಅವನಿಗೆ ಅಂತಂದ್ರೆ, ಈ ಒಂದು ಗ್ರೌಂಡ್ ಅಲ್ಲಿ ಆಡಿಸ್ತಾ ಇದ್ರು, ಚಿಕ್ಕ ಮಕ್ಕಳ ಜೊತೆ ಅಲ್ಲ, ದೊಡ್ಡವ್ರ ಜೊತೆಗೆ ಆಡಿಸ್ತಾ ಇದ್ರು. ಇಲ್ಲಿ ಅವನು ಎಷ್ಟು ಬೌಲಿಂಗ್ ಮಾಡಿದ್ರು ಔಟ್ ಆಗ್ತಿರ್ಲಿಲ್ಲ, ಸೆಂಚುರಿ ಹೊಡಿತಿದ್ದ. ಕೊನೆಗೆ ಇವರೇ ಇಲ್ಲಿ ಸಾಕು ಅಂತ ಇನ್ನೊಂದು ಗ್ರೌಂಡಿಗೆ ಕರ್ಕೊಂಡೋಗಿ ಮತ್ತೊಂದು ದೊಡ್ಡವ್ರ ಹತ್ರ ಆಡಿಸ್ತಿದ್ರು. ಮಧ್ಯಾಹ್ನ ಊಟ ಮಾಡ್ಕೊಂಡು ಬರ್ತೀವಿ ಅಂತ ಅವ್ರಿಗೆ ಸುಳ್ಳು ಹೇಳ್ತಿದ್ದ, ವಡಾಪಾವ್ ತಿಂದು ಸುಮ್ಮನಾಗ್ತಿದ್ದ. SSLC ಎಕ್ಸಾಮ್ ಬಂತು, ಅವ್ರ ಅಪ್ಪ ಹೇಳಿದ್ರು, ಇನ್ನು ಮುಂದೆ ಕ್ರಿಕೆಟ್ ಹೋದ್ರೆ ಕೈಕೊಂಡು ಮುಗಿತೀನಿ ಅಂತ. ದೊಡ್ಡ ಅಡೆತಡೆ ಅಪ್ಪನೇ. ಇವನೋಗ ಅಚರೇಕರ್ ಹತ್ರ ಕೂತ್ಕೊಂಡ, ಗುರುಗಳೇ ನಮ್ಮಪ್ಪ ಹಿಂಗಂತಾರೆ ಅಂತ. ಅಚರೇಕರ್ ಬಂದು ಏನಾದ್ರು ಅಂತ ಗೊತ್ತಾ, ನಿಮ್ ಮಗ SSLC ಎಕ್ಸಾಮ್ ಬರೀತಾನೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಕ್ರಿಕೆಟ್ ನ ಎಕ್ಸಾಮ್ ಅವನು ಬರದ ಅಂತ ಆದ್ರೆ ಇಡೀ ಜಗತ್ತು ಅವಾಕ್ಕಾಗಿ ನೋಡುತ್ತೆ. ಇಂಥ ಮತ್ತೊಬ್ಬ ಅಚರೇಕರ್ ಹೇಳಿದ ಮ್ಯಾಜಿಕ್ ಹೆಂಗಾಯ್ತು, ಆ ಮ್ಯಾಜಿಕ್ ಅನ್ನ ಹುಡುಗನೂ ಒಪ್ಕೊಂಡಿದ್ದ, ಅಪ್ಪನೂ ಒಪ್ಕೊಂಡ್ರು. ಎಕ್ಸಾಮ್ ಬರೆಯೋ ಅವಕಾಶವೇ ಬರಲಿಲ್ಲ ಅವ್ರಿಗೆ. ಯಾಕೆಂದ್ರೆ ಇಂಡಿಯನ್ ಟೀಮ್ಗೆ ಎಟ್ ದ ಏಜ್ ಆಫ್ 16 ಸೆಲೆಕ್ಟ್ ಆಗುತ್ತೆ. SSLC ಫೇಲ್ ಬಿಕಾಸ್ ಇಟ್ ನಾಟ್ ಎಟ್ ಎಕ್ಸಾಮ್. ನಾನು ಎಷ್ಟು ಎಕ್ಸಾಂಪಲ್ ಕೊಡಬಲ್ಲೆ ನಿಮ್ಗೆ, ಆದ್ರೆ ಇವ್ರು ಯಾವುದು ತಮ್ಮ ಗುರಿಯನ್ನ ಪಕ್ಕಕ್ಕೆ ನೋಡ್ಲಿಲ್ಲ. ಎಲ್ರು ಯಾವ ಗುರಿ ಇತ್ತು ಅದನ್ನೇ ನೋಡಿದ್ರು. 4-5 ಜನ ಹುಡುಗರಿಗೆ ಟ್ರೈನಿಂಗ್ ಬಾಣ ಬಿಡೋದು. ಯಾರು ನೀವೇ ಹೇಳಬೇಕು. ಮೊದಲು ಬಂದ ಪಾಂಡವರು ಮತ್ತು ಕೌರವರು. ಮೊದಲು ಬಂದ ದುರ್ಯೋಧನಿಗೆ ಹೇಳಿದ್ರು, ಮೇಲೊಂದು ಪಕ್ಷಿ ಇದೆ ನೋಡು, ದ್ರೋಣಾಚಾರ್ಯ ಹೇಳಿದ್ದು, ಆ ಪಕ್ಷಿಯ ಕಣ್ಣಿಗೆ ಗುರಿ ಹೊಡಿಬೇಕು, ಆ ಪಕ್ಷಿ ಬೊಂಬೆ ಕಣ್ಣಿಗೆ ಗುರಿ ಹೊಡಿಬೇಕು ಅಂತ. ಅವ್ನು ಹಿಡ್ಕೊಂಡು ನಿಂತ ಗುರಿಯನ್ನ ಗುರುಗಳು ಕೇಳಿದ್ರು, ಹೊಡೆಯೋಕ್ಕಿಂತ ಮುಂಚೆ ನಿಂಗೆ ಏನೇನ್ ಕಾಣ್ತಿದೆ ಹೇಳು ಅಂತ. ಅವನಂತ, ಗುರುಗಳೇ ನನ್ ಪಕ್ಷಿ ಕಾಣ್ತಿದೆ, ಮರ ಕಾಣ್ತಾ ಇದೆ, ನನಗೆ ನೀವು ಕಾಣ್ತಾ ಇದ್ದೀರಾ, ಅಕ್ಕಪಕ್ಕದಲ್ಲಿರೋದು ಎಲ್ಲ ಕಾಣ್ತಾ ಇದೆ ಎಂದ್ರು. ಸೈಡಿಗೆ ಹೋಗುದು, ಕಣ್ಣೇ ಕಾಣ್ತಿಲ್ಲ ಅವನಿಗೆ, ಹಿಂಗೆಲ್ಲ ಕಾಣ್ತಿದೆ. ಧರ್ಮರಾಯನ್ ಕರೆದ್ರು, ಧರ್ಮರಾಯ ಗುರಿ ಇಟ್ಟ, ಏನ್ ಕಾಣ್ತಾ ಇದೆ ಅಂತ ಕೇಳಿದ್ರು. ಗುರುಗಳೇ ನನಗೆ ಮರ ಮತ್ತು ಪಕ್ಷಿ ಕಾಣ್ತಾ ಇದೆ. ನೀನು ಭೀಮನಂತ, ಅದು ಭೀಮ ದಡ್ಡ ಅಂತ, ಬಹಳ ಬುದ್ಧಿವಂತ. ಅವನು ಹಿಡಿದು ತಿಳಿಸಿದ್ರು, ಬರೀ ಪಕ್ಷಿ ಮಾತ್ರ ಕಾಣ್ತಿದೆ ನನಗೆ ಅಂತ. ಅರ್ಜುನನ ಕರೆದು ಪಕ್ಷಿಗೆ ಕಣ್ಣಿಗೆ ಗುರಿ ಇಡಬೇಕು ಅಂತ ಹಿಡಿದು ನಿಂತ. ಅವನು ಕೇಳಿದ್ರು, ಏನ್ ಕಾಣ್ತಾ ಇದೆ? ಗುರುಗಳೇ ಕಣ್ಣು ಬಿಟ್ರೆ ಮತ್ತೇನು ಕಾಣ್ತಾ ಇಲ್ಲ. ಈ ಕೊಡಿ ಕಣ್ಣಿಗೆ ಹೋಗ್ಬಿಟ್ಟು. ನಮಗೂ ಗುರಿಯನ್ನ ಮುಟ್ಟಬೇಕು, ಗುರಿ ಅನ್ಕೊಂಡಿರ್ತೀವಲ್ಲ ಮುಟ್ಟಬೇಕು ಅಂತ, ಸುತ್ತಲೂ ಇರೋದು ಹೆಂಗೆ ಎಳಿತಿರುತ್ತೆ ಅಂತಂದ್ರೆ ನಮ್ಗೆ ಅದರ ಕಡೆ ಎಳ್ಕೊಂಡು ಹೋಗುತ್ತೆ. ಅದಕ್ಕೆ ಹೇಳೋದಲ್ಲ, ಗುರಿಯ ಕಡೆಗೆ ಅಡೆತಡೆಗಳು ಯಾವಾಗ ಬರುತ್ತೆ ಅಂದ್ರೆ ನಿನ್ನ ಮನಸ್ಸು ನಿನ್ನ ಹಿಡಿತದಲ್ಲಿ ಇಲ್ಲೇ ಇರುವಾಗ. ಇನ್ ಎಲ್ಲ ಅಡೆತಡೆಗಳನ್ನ ಎದುರಿಸಬಹುದು, ನಿನ್ನ ಒಳಗಿರುವ ಅಡೆತಡೆಗಳನ್ನ ನೀನು ಎದುರಿಸಬಲ್ಲೆಯ ಹೇಳು, ಉಳಿದ ಅಡೆತಡೆಗಳನ್ನ ಆರಾಮಾಗಿ ಎದುರಿಸುವಂತ ಶಕ್ತಿ ನಿನಗೆ ಬರುತ್ತೆ ಅಂತ ಅಷ್ಟೇ. ಇಷ್ಟು ಪ್ಲಾನ್ ಮಾಡ್ಕೊಳ್ಳಿ, ಉಳಿದಿದ್ದು ಎಲ್ಲವೂ ಆಗತ್ತೆ. ಓನ್ಲಿ ಥಿಂಗ್ ಐ ಕ್ಯಾನ್ ಸಜೆಸ್ಟ್ ಯು, ಸುಮ್ಮನೆ ಯಾವನ್ನೂ ಕೇಳಬೇಡಿ. ಸ್ವಾಮಿ ವಿವೇಕಾನಂದ ಒಂದು ಪುಸ್ತಕ ತಗೊಳ್ಳಿ. ಯಾವ ಪುಸ್ತಕ ತಗೋಬೇಕು, ನನ್ಗೆ ಅನೇಕ ಬಾರಿ ದೇವರಿಗೆ ದುಡ್ಡಿದೆಯೋ ಇಲ್ವೋ ಅಂತೆಲ್ಲ ಯೋಚನೆ ಆಗ್ತಿರುತ್ತೆ. ಬಟ್ ನಮ್ಮ ಹುಡುಗರಿಗೆ ಫಿಲ್ಮ್ ಮೂವಿ ದುಡ್ಡು ಸಿಗುತ್ತೆ, ಒಂದು ಪುಸ್ತಕ ತಗೊಳ್ಳೋದು ದುಡ್ಡು ಸಿಗೋದು ಕಷ್ಟ. ಆದ್ರೂ ಅಲ್ಲಿ ಹೋಗಿ ವಿವೇಕಾನಂದರಿಂದ ಯಾವ ಪುಸ್ತಕ ಆದ್ರೂ ಕೈಯಲ್ಲಿ ಎತ್ಕೊಳ್ಳಿ, ಮನೆಗೆ ಹೋಗ್ಬಿಡಿ. ಹೋಗಿ ಏನ್ ಮಾಡಿ ಗೊತ್ತಾ, ಸಾಯಂಕಾಲ ಸುಮ್ಮನೆ ಕೂತ್ಕೊಂಡು ಯಾವ್ದಾದ್ರೂ ಒಂದು ಪೇಜ್ ಓಪನ್ ಮಾಡಿ ಓದ್ಲಿಕ್ಕೆ ಶುರು ಮಾಡಿ. ನಿಮ್ಗೆ ಆಶ್ಚರ್ಯ ಅನ್ಸುತ್ತೆ, ವಿವೇಕಾನಂದರು ನಿಮ್ ಪಕ್ಕದಲ್ಲಿ ಕೂತ್ಕೊಂಡು ನಿಮ್ಗೋಸ್ಕರ ಅದನ್ನ ಹೇಳ್ತಿದ್ದಾರೆ ಅಂತ ಅನ್ಸುತ್ತೆ. ಯಾವತ್ತಾದ್ರೂ ತುಂಬಾ ಕಷ್ಟ ಅಂತ ಅನ್ಕೊಳ್ಳಿ, ಯಾರೋ ಬೈಕ್ಬಿಟ್ರು, ಮೇಷ್ಟ್ರು ಏನೋ ಅಂದ್ರು, ಇನ್ನೇನೋ ಆಯ್ತು, ಗಲಾಟೆ ಆಯ್ತು, ನನ್ನ ಫ್ರೆಂಡ್ ಏನೋ ಅಂದ್ಬಿಟ್ಟ, ನಂದು ಒಂದು ಫ್ರೆಂಡ್ಶಿಪ್ ಮುರಿದೋಯ್ತು, ಮನಸ್ಸಿಗೆ ತುಂಬಾ ನೋವಾಗಿದೆ. ಏನೋ ಮಾಡಬೇಡಿ, ಮನೆಗೆ ಬನ್ನಿ, ನೀವು ತಗೊಂಡಿರೋ ಪುಸ್ತಕದ ಯಾವ್ದೋ ಒಂದು ಪೇಜ್ ತಗೊಂಡು ಓದ್ಲಿಕ್ಕೆ ಶುರು ಮಾಡಿ. ಅದೇ ಸಮಸ್ಯೆಗೆ ಪರಿಹಾರ ವಿವೇಕಾನಂದರು ಕೊಟ್ಟಿರ್ತಾರೆ. ಈಗ ನಾನು ಬೆಟ್ ಮಾಡ್ತೀನಿ, ಐ ಗೋಯಿಂಗ್ ಟು ಬೆಟ್. ನೀವು ಟ್ರೈ ಮಾಡಿ ನೋಡಿ, ನಾನು ಈಗಲೂ ಟ್ರೈ ಮಾಡ್ತೀನಿ. ಈಗಲೂ ಯಾವುದೇ ಪ್ರಶ್ನೆಗೆ ಉತ್ತರವನ್ನ ಬೇರೆ ಯಾರು ಕೊಡ್ಲಿಕ್ಕೆ
ಸಾಧ್ಯ ಇಲ್ಲದೆ ಹೋದಾಗ ಬಾಯಿ ಮುಚ್ಕೊಂಡು ವಿವೇಕಾನಂದರ ಪದತಲದಲ್ಲಿ ಕೂತ್ಕೊಂಡು ಒಂದು ಪೇಜ್ ತೆಗೆದ್ರೆ ಅವ್ರು ಇದಕ್ಕೆ ಬೇಕಾಗಿರೋ ಉತ್ತರ ಕೊಟ್ಟಿರ್ತಾರೆ. ಹೀಗಾಗಿ ಗುರಿಗೆ ಅಡ್ಡ ಬಂದಿದೆ ಅಂತ ಅನ್ನಿಸಿದಾಗ ಜಸ್ಟ್ ಸ್ವಾಮೀಜಿ ಸರ್ ಥ್ಯಾಂಕ್ ಯು ಕರೆದನ್ನು ಕೇಳೋದಿದೆಯಾ? ಅಲ್ಲೇ ಮೈಕ್ ಕೊಡ್ತಾರಮ್ಮ. ಅಯ್ಯೋ ಸರ್, ಒಂದು ವಿಷಯ ಇರ್ತದೆ ಸರ್. ಆ ವಿಷಯ ನಮ್ಗೆ ಎಷ್ಟಾದ್ರೂ ತಿಳ್ಕೊಳ್ಳೋ ಶಕ್ತಿ ಅಥವಾ ಅರ್ಥಶಕ್ತಿ ಹೆಚ್ಚಿಗೆ ಮಾಡ್ತಾರೆ. ಗ್ರಾಸ್ಪಿಂಗ್ ಪವರ್ ಹೆಂಗ್ ಜಾಸ್ತಿ ಮಾಡ್ಕೊಳ್ಳೋದು ನಾನು ಹೇಳ್ಬೇಕು ಸ್ವಾಮೀಜಿಗೆ? ಓಕೆ ಫೈನ್. ಸ್ವಾಮೀಜಿ ಆನ್ಸರ್ ಮಾಡ್ತಾರೆ ಇದಕ್ಕೆ. ಸ್ವಾಮೀಜಿ ನಮಗೆ ತುಂಬಾ ಕಥೆಗಳನ್ನ ಗ್ರಾಸ್ಪಿಂಗ್ ನ ಆಧಾರದ ಮೇಲೆ ಹೇಳಿರುವಂತದ್ದು. ಒಂದು ವಿಷಯವನ್ನ ಅರ್ಥ ಮಾಡಿಕೊಳ್ಳೋದು ಹೇಗೆ, ಯಾವ್ದಾದ್ರು ಒಂದು ವಿಷಯವನ್ನ ನಮ್ಮ ಕಣ್ಣು ಮುಂದಿಟ್ಟಾಗ ಅದನ್ನ ಅರ್ಥ ಮಾಡಿಕೊಳ್ಳೋದು ಹೇಗೆ, ಇದು ಜ್ಞಾನಶಕ್ತಿಗೆ ಸಂಬಂಧಪಟ್ಟಿರುವಂತದ್ದು. ಹೆಚ್ಚು ಹೆಚ್ಚು ಅಧ್ಯಯನ ಮಾಡ್ತಾ ಹೋದಂತೆ, ಹೆಚ್ಚು ಹೆಚ್ಚು ಅನುಭವ ಸಿಗ್ತಾ ಹೋದಂತೆ ಒಂದು ವಿಷಯವನ್ನು ನೋಡಿದ ತಕ್ಷಣ ಇದರ ಆಳ ಎಂತದ್ದು, ಇದರ ಆಳ ಏನು ಅಂತ ಗೊತ್ತಾಗ್ಬಿಡುತ್ತೆ. ಹೀಗಾಗಿ ಹೆಚ್ಚು ಅಧ್ಯಯನ ಮಾಡಿ. ಉದಾಹರಣೆಗೆ ಸಾವರ್ಕರ್ ಇಶ್ಯೂ ಅಂತಪ್ಪ. ಈಗ ನಾವ್ ಏನ್ ಮಾಡ್ತೀವಿ ಗೊತ್ತಾ, ಟಿವಿಯಲ್ಲಿ ಇವ್ರು ಹೇಳಿದ್ದನ್ನು ಕೇಳ್ತೀವಿ, ಅವ್ರು ಹೇಳಿದ್ದನ್ನು ಕೇಳ್ತೀವಿ, ನಮ್ದೆಲ್ಲ ಗೊಂದಲದ ಗೂಡಾಗ್ಬಿಡುತ್ತೆ. ಗ್ರಾಸ್ ಮಾಡ್ಕೊಳ್ಳೋದು ಹೆಂಗೆ? ಗೋ ಟು ದ ಬುಕ್ಸ್. ಸಾವರ್ಕರ್ ಮೇಲೆ ಬುಕ್ಸ್ ಇದೆ, 4 ಪುಸ್ತಕ ಇದೆ. ಡಿಸೈಡ್ ಇನ್ 15 ದಿನ ಸಾವರ್ಕರ್ ಬಿಟ್ರೆ ಮತ್ತೇನೂ ಇಲ್ಲ, ಬರೀ ಸಾವರ್ಕರ್ನ ಓದ್ತೀನಿ ಅಂತ ಶುರು ಮಾಡಿ 15 ದಿನ ಆದ್ಮೇಲೆ ಅವ್ರು ಏನಾದ್ರೂ ಮಾತಾಡಿದ್ರೆ ಇವ್ರು ಸುಳ್ಳು ಹೇಳ್ತಾರೆ ಅಂತ ನಿಮಗೆ ಬರುತ್ತೆ. ಅವ್ರು ಇನ್ನೊಬ್ಬ ಹೇಳಿದ್ರೆ ಇಲ್ಲ ಇವ್ರು ಸತ್ಯ ಹೇಳ್ತಾನೆ ನಿಮ್ಗೆ ಗೊತ್ತಾಗುತ್ತೆ. ನಿಮ್ಗೆ ಯಾರಿಗೋಸ್ಕರ ಕಾಯಬೇಕು ಅಂತಿಲ್ಲ. ಅಧ್ಯಯನ ಬಹಳ ದೊಡ್ಡ ಶಕ್ತಿ ಕೊಡುತ್ತೆ ಮತ್ತು ಅನುಭವ. ಅದಕ್ಕೆ ದೇಶ ನೋಡು ಕೋಶ ಓದು ಅಂತ ಹೇಳುದು. ಚೆನ್ನಾಗಿ ಸುತ್ತಾಡಬೇಕು. ರಜಾ ಕಾಲದಲ್ಲಿ ಏನ್ ಮಾಡ್ತೀವಿ? ಟಿವಿ ನೋಡ್ತಾ ಕೂತಿರ್ತೀವಿ. ಯು ವೇಸ್ಟೆಡ್ ಯುವರ್ ಪ್ರೆಷಿಯಸ್ ಟೈಮ್. ರಜಾ ಕಾಲದಲ್ಲಿ ಸ್ವಲ್ಪ ಸುತ್ತಾಡಿ, ಆಚೆಗೆ ಹೋಗಿ, ಅಜ್ಜಿ ಮನೆಗೆ ಹೋಗಿ, ನೀವು ನಿಮ್ ಚಿಕ್ಕಪ್ಪನ ಮನೆಗೆ ಹೋಗಿ, ಅಥವಾ ಯಾವುದೋ ಊರಿಗೆ ಹೋಗಿ, ಆ ಊರಿನ ಜನರ ಜೊತೆ ಸೇರ್ಕೊಳ್ಳಿ. ಅನುಭವ ಹೆಂಗ್ ಸಿಗುತ್ತೆ ಅಂತಂದ್ರೆ ಆ ಅನುಭವದ ಆಧಾರದ ಮೇಲೆ ಒಂದು ವಿಷಯವನ್ನ ಹೇಗೆ ತಗೋಬೇಕು, ಹೇಗೆ ಬಿಡಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ದಿಸ್ ಇಸ್ ಹೌ ಯು ವಿಲ್ ಗೆಟ್ ದ ಗ್ರಾಸ್ಪಿಂಗ್ ಪವರ್. ಸಮಥಿಂಗ್ ಮೋಸ್ಟ್ಲಿ ಮುಗಿತು ಅನ್ಸುತ್ತೆ. ಯಾ ಲಾಸ್ಟ್ ಕ್ವೆಶ್ಚನ್. ಹಾಗಾದ್ರೆ ವಿವೇಕಾನಂದ ಅವರ ಗುರುಗಳು ಅವರು ಯಾವ ಕಾರಣದಿಂದ ಅವರು ಅಷ್ಟು ದೊಡ್ಡ ವ್ಯಕ್ತಿಗಳು? ಯಾರ ಗುರುಗಳು? ವಿವೇಕಾನಂದ. ಗುರುಗಳಾದ ವಿವೇಕಾನಂದ ಅವರ ಗುರುಗಳು ಯಾರು? ವಿವೇಕಾನಂದ ಗುರುಗಳು ರಾಮಕೃಷ್ಣ ಪರಮಹಂಸರು ಕೊಡ್ತಾರೆ. ರಾಮಕೃಷ್ಣ ಪರಮಹಂಸರು ಸಾಕ್ಷಾತ್ ದೇವರನ್ನ ಕಂಡವರು, ಇನ್ವರ್ಟೆಡ್ ಕಾಮರ್ಸ್, ದೇವರನ್ನ ಕಂಡವರು, ದೇವರ ಜೊತೆ ಮಾತನಾಡ್ತಿದ್ದವರು, ದೇವರಿಗೆ ಊಟ ಮಾಡಿಸ್ತಾ ಇದ್ದವರು ಮತ್ತು ಸ್ವತಃ ದೇವರೇ ಆದ. ಅದು ವಿವೇಕಾನಂದ ಗುರುಗಳು ರಾಮಕೃಷ್ಣ ಪರಮಹಂಸರು. ನರೇಂದ್ರ ಅನ್ನೋ ಈ ಹುಡುಗ ನನ್ನಂತೆ ನಿಮ್ಮಂತೆ ಸಾಮಾನ್ಯ ಬಾಲಕ, ಆದರೆ ಸಾಮಾನ್ಯ ಅಂದ್ರೆ ನಮ್ಮ ತರ ಹರಿದು ಹಂಚಿ ಹೋಗಿದ್ದ ಮನಸ್ಸಿನವನಲ್ಲ, ಸಮರ್ಥವಾಗಿದ್ದ ಮನಸ್ಸಿನವನು. ತನ್ನ ಗುರುಗಳ ಬಳಿ ಬಂದ. ಗುರುಗಳು ಅವನಿಗೆ ಅವರೊಳಗಿದ್ದಂತ ಸಾಮರ್ಥ್ಯವನ್ನು ನೋಡಿ ತಮ್ಮ ಕಾಲಿನಿಂದ ಸ್ಪರ್ಶ ಮಾಡಿದ್ರು. ಇಡೀ ಜಗತ್ತನ್ನೇ ಒಮ್ಮೆ ಅವನಿಗೆ ತೋರಿಸಿದ್ರು. ಅವರೊಳಗೆ ಅಪರೂಪವಾದ ಶಕ್ತಿಯನ್ನು ತುಂಬಿದ್ರು. ನರೇಂದ್ರನಾಗಿದ್ದ ಸಾಮಾನ್ಯ ಯುವಕ ಮುಂದೆ ವಿವೇಕಾನಂದನಾಗಿ ಇಡೀ ಜಗತ್ತನ್ನು ಅಲಗಾಡಿಸಬಲ್ಲಂತ ತಾಕತ್ತನ್ನ ಎಲ್ಲಿ ಪಡಿಕೊಂಡೆ ಅಂತ ಕೇಳಿದ್ರೆ ಸ್ವಾಮಿ ವಿವೇಕಾನಂದರು ಹೇಳ್ತಿದ್ರು, ನನ್ನ ಗುರುಗಳ ಪದತಲದಲ್ಲಿ ಮೂಗನ್ನು ಉಜ್ಜಿ ಪಡ್ಕೊಂಡೆ ನಾನು ಅಂತ ವಿವೇಕಾನಂದರು ಹೇಳ್ತಾ ಇದ್ರು. ಇವತ್ತಿನ ಕಾರ್ಯಕ್ರಮ ಇಲ್ಲಿಗೆ ಸಮಾರೋಪಗೊಂಡಿದೆ.